ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಅನಿತಾ ರಾವ್, ಬೆಂಗಳೂರು, ಕರ್ನಾಟಕದಿಂದ ಮಾತಾಡ್ತಾ ಇದ್ದೀನಿ. ವೃತ್ತಿಯಲ್ಲಿ ನಾನು ಅಂತಾರಾಷ್ಟ್ರೀಯ ಗಗನಸಖಿ ಅಂದರೆ ಏರೋಪ್ಲೇನಲ್ಲಿ ಕೆಲಸ ಮಾಡ್ತಾ ಇದ್ದೆ, ವಿಮಾನದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆದರೆ ಈಗ ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ನನ್ನ ಸಂಸ್ಥೆ ಸಕ್ರಿಯ ಚಾರಿಟಬಲ್ ಟ್ರಸ್ಟ್ ಮೂಲಕ ಹಳ್ಳಿಗಳು ಮತ್ತು ನಗರ ಪ್ರದೇಶಗಳ ಗೌರ್ಮೆಂಟ್ ಸ್ಕೂಲ್ಸ್, ಕಾಲೇಜಸ್, ಸ್ಲಮ್ಸ್, ಆಮೇಲೆ ಮಹಿಳಾ ಖೈದಿಗಳಿಗೆ, ಮಹಿಳಾ ಪೊಲೀಸ್ ಸಿಬ್ಬಂದಿಗಳಿಗೆ, ಬಸ್ ಡ್ರೈವರ್ಸ್ಗೆ, ಕಂಡಕ್ಟರ್ಸ್ಗೆ ಎಲ್ರಿಗೂ ಮುಟ್ಟು ಎಂದರೇನು ಮತ್ತು ಮುಟ್ಟಿನ ಸ್ವಚ್ಛತೆಯ ಬಗ್ಗೆ ಪಾಠ ಮಾಡ್ತೀನಿ. ಸೊ ಯಾಕದು ಅಷ್ಟೊಂದು ಇಂಪಾರ್ಟೆಂಟು? ಮುಟ್ಟು ಅಂದರೆ ಏನು ಮತ್ತು ಅದರದ್ದು ಸ್ವಚ್ಛತೆಯ ಬಗ್ಗೆ ಯಾಕೆ ನಾವು ಅದರ ತಿಳುವಳಿಕೆ ಅತ್ಯಗತ್ಯ ಅಂತ ನೀವು ಕೇಳ್ಬೋದು. ಯಾಕೆ ಅಂದರೆ ನಮ್ಮ ದೇಶದಲ್ಲಿ ಪ್ರಸ್ತುತವಾಗಿ 355 ಮಿಲಿಯನ್ ಹೆಣ್ಣು ಮಕ್ಕಳು ಮತ್ತು ಹೆಂಗಸರಿಗೆ ಮುಟ್ಟಾಗ್ತಾ ಇದೆ. ಅದರಲ್ಲಿ ನನ್ನ ನಂಬಿ ಅರ್ಧ ಜನಕ್ಕೆ ಮುಟ್ಟು ಅಂದರೆ ಏನು, ಎಲ್ಲಾಗತ್ತೆ, ಯಾಕಾಗತ್ತೆ ಅನ್ನೋ ವಿಷಯನೇ ಗೊತ್ತಿಲ್ಲ. ಅಂಥದ್ರಲ್ಲಿ ನಾನು ಮುಟ್ಟಿನ ಸ್ವಚ್ಛತೆ ಅಂತ ಹೇಳಿದ್ರೆ ಅದು ನಂಬಲ ಸಾಧ್ಯವಾದ ಮಾತು. ಮುಟ್ಟಿನ ಸ್ವಚ್ಛತೆ ಏನೂ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಆಮೇಲೆ ಈಗ ಇನ್ನೊಂದು ವಿಷಯ ಏನು ಅಂತಂದರೆ, ಒಂದು ಹುಡುಗಿ ಋತುಮತಿ ಆದಲು ಅಂತ ಅಂದ್ಕೊಂಡ ತಕ್ಷಣ, ಗೊತ್ತಾದ ತಕ್ಷಣ ಅದನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ. ತಂದೆ ತಾಯಿ ಹಳ್ಳಿಗಳಲ್ಲಿ ಏನು 10 ದಿನ 15 ದಿನ ಸಿಕ್ಕಾಬಡೆ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಆದರೆ ಮಾರನೇ ದಿನದಿಂದ ನೀ ಸ್ಕೂಲ್ಗೆ ಹೋಗಬೇಡ, ಓದೇನು ಮಾಡ್ತೀಯಾ, ಕಾಲೇಜ್ ಅಂತೂ ತುಂಬ ದೂರದ ಮಾತು, ಸ್ಕೂಲ್ಗೆ ಹೋಗಬೇಡ, ಮನೆ ಕೆಲಸ ಕಲ್ತ್ಕೋ, ಅಡುಗೆ ಕೆಲಸ ಕಲ್ತ್ಕೋ, ಮುಂದೆ ಇನ್ನೇನು ಮದುವೆ ಆಗುತ್ತೆ ಅಂತ ಸ್ಕೂಲ್ ಕಳಿಸೋದನ್ನು ನಿಲ್ಲಿಸ್ಬಿಡ್ತಾರೆ. ಎರಡನೇದು, ಹುಡುಗಿ ಅವಳೇನೇ ಸ್ಕೂಲ್ಗೆ ಹೋಗಲ್ಲ. ಯಾಕೆ ಅಂದರೆ ಭಯ. ಒಂಥರ ಸ್ಕೂಲಲ್ಲಿ ಮುಟ್ಟಾಗ್ಬಿಟ್ರೆ, ಟಾಯ್ಲೆಟ್ ಇಲ್ಲದೆ ಇದ್ದರೆ, ಪ್ಯಾಡ್ಸ್ ಇಲ್ಲದೆ ಇದ್ದರೆ ಅಂತ ಅವಳಿಗೆ ಒಳ್ಳೊಳಗಡೆನೇ ಭಯ. ಅಯ್ಯೋ, ನನ್ನ ಯೂನಿಫಾರ್ಮ್ ಮೇಲೆ ಏನಾದರೂ ಪೀರಿಯಡ್ಸ್ದು ಮಾರ್ಕ್ ಆಗಿಬಿಟ್ರೆ ಅಂತ ಭಯ ಪಟ್ಕೊಂಡು ಅವಳು ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟಪಡಲ್ಲ. ಕಾಲೇಜ್ ಅಂತೂ ಮೋಸ್ಟ್ ಆಫ್ ದ ಎಷ್ಟೋ ಹಳ್ಳಿ ಹೆಣ್ಣುಮಕ್ಕಳು ಹೋಗೋದೇ ಇಲ್ಲ. ಕಾರಣ ಮುಟ್ಟು ಅಂತ ಹೇಳ್ತಾರೆ. ಆದ್ದರಿಂದ ಸ್ವಚ್ಛತೆಯ ಕಡೆ ಗಮನ ಕೊಡೋದೇ ಇಲ್ಲ. ಅನೇಕ ರೋಗಗಳು ಬಂದೇ ಬರುತ್ತೆ. ಅದನ್ನು ನಾವು ಮುಂದೆ ತಿಳ್ಕೊಳ್ಳೋಣ. ಯಾವ್ಯಾವ ರೋಗ ಬರುತ್ತೆ, ಯಾಕೆ ಮುಟ್ಟಿನ ಸ್ವಚ್ಛತೆ ಇಷ್ಟು ಮುಖ್ಯ, ನಾನು ಇಲ್ಲಿ ಬಂದು ಅದಕ್ಕೆ ಯಾಕೆ ಇಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ ಅಂತ ಆಮೇಲೆ ತಿಳ್ಕೊಳ್ಳೋಣ. 18% ನಗರದಲ್ಲಿ ಇರುವಂತಹ ಹೆಣ್ಣು ಮಕ್ಕಳಿಗೆ ಮಾತ್ರ ಮುಟ್ಟಿನ ಸ್ವಚ್ಛತೆಯ ಬಗ್ಗೆ ಅರಿವಿದೆ. ಅದಕ್ಕೇ ನಾನಿವತ್ತು ಏನು ಮುಟ್ಟಿನ ಬಗ್ಗೆ ಮಾತಾಡೋಣ, ಅದರ ಸ್ವಚ್ಛತೆ ಅಂತಂದರೆ ಏನು, ಆಮೇಲೆ ಮುಟ್ಟು ಎಲ್ಲಾಗತ್ತೆ, ಯಾಕಾಗತ್ತೆ, ಇದಿಷ್ಟನ್ನು ನಿಮಗೆ ನನಗೆಷ್ಟು ಗೊತ್ತಿದೆಯೋ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಓಕೆ, ಸೊ ಈಗ ಮುಟ್ಟು ಎಂದರೇನು? ಇದೊಂದು ಸಾಮಾನ್ಯವಾದ ಜೈವಿಕ ಪ್ರಕ್ರಿಯೆ, ಪ್ರತಿಯೊಂದು ಹೆಣ್ಣು ಮಕ್ಕಳಲ್ಲೂ ಆಗುವಂಥದ್ದು. ಆಮೇಲೆ ಇದು ಅವಳ ಜೀವನದ ಅತಿ ಮುಖ್ಯ ಘಟ್ಟ. ಎಲ್ಲ ಹೆಣ್ಮಕ್ಳಿಗೂ ಮುಟ್ಟು ಆಗಲೇಬೇಕು. ಅಕಸ್ಮಾತ್ ನಿಮ್ಮ ಪರಿಚಯಸ್ಥರಲ್ಲಿ, ಅಕ್ಕಪಕ್ಕದವ್ರ ಹತ್ರ ಯಾರಿಗಾದರೂ, ನಿಮ್ಮ ಹಳ್ಳಿಗಳಲ್ಲಾಗಲಿ, ನಿಮ್ಮ ಕುಟುಂಬ ಸದಸ್ಯರಲ್ಲಾಗಲಿ ಯಾರಿಗಾದರೂ ಮುಟ್ಟು ಆಗಿಲ್ಲ ಅಂತಂದರೆ ಏನೂ ತಲೆ ಕೆಡಿಸ್ಕೊಳ್ಳೋದು ಬೇಡ. 15 ವರ್ಷ ಮೇಲ್ಪಟ್ಟೂ ಮುಟ್ಟು ಆಗಿಲ್ಲ ಅಂತಂದರೆ ಹಿಂದಿನ ಕಾಲದಲ್ಲಿ ಆ ಹುಡುಗಿನ ಕೆಲಸದವಳ ಥರ ನೋಡ್ಕೊಂಡ್ಬಿಡ್ತಾಯಿದ್ರು. ಮದುವೆ ಮಾಡ್ತಾ ಇರಲಿಲ್ಲ, ಆಚೆ ಕಳಿಸ್ತಾ ಇರಲಿಲ್ಲ. ಆಮೇಲೆ ಅವಳು ನಿಷ್ಪ್ರಯೋಜಕ ವಸ್ತು ಅನ್ನೋ ರೀತಿ ಅವಳನ್ನು ಕಾಣ್ತಾಯಿದ್ರು. ಆದರೆ ಈಗ ಪ್ರತಿಯೊಂದಕ್ಕೂ ವೈದ್ಯಕೀಯ ಕ್ಷೇತ್ರದಲ್ಲಿ ಉತ್ತರ ಇದೆ. ಸೊ ಆ ಹುಡುಗಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋದರೆ ಒಂದು 4 ಪರೀಕ್ಷೆಗಳನ್ನ ಮಾಡ್ತಾರೆ. ಆ ಪರೀಕ್ಷೆಯ ಮೂಲಕ ಏನಾಗಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೊಂದು ಮೆಡಿಸನ್, ಔಷಧಿನ ಕೊಡ್ತಾರೆ. ಸೊ ಮುಟ್ಟು ಎಲ್ಲಾಗತ್ತಪ್ಪ? ಮುಟ್ಟು ಆಗೋದು ಗರ್ಭಾಶಯದಲ್ಲಿ, ಯೋನಿಯಿಂದ ರಕ್ತ ಬರುತ್ತೆ ಅಷ್ಟೇ. ಯೋನಿನಲ್ಲಿ ಮುಟ್ಟಾಗಲ್ಲ. ಅರ್ಥ ಆಯ್ತಾ? ಸೊ ಇದು ಯಾಕಾಗಬೇಕು ಅಂತ ಆವಾಗಲೇ ಅಂದರೆ, ಸಂತಾನೋತ್ಪತ್ತಿ ಇದರ ಮೂಲ ಕಾರಣ, ಮುಖ್ಯ ಉದ್ದೇಶ. ಹೇಗೆ ಒಂದು ಪುಟಾಣಿ ಬೀಜ ಮೊಳಕೆ ಒಡೆದು ಪುಟ್ಟ ಸಸಿಯಾಗಿ, ಪುಟ್ಟ ಗಿಡ ಆಗಿ, ದೊಡ್ಡ ಮರ ಆಗಿ, ಹೂವು ಬಿಟ್ಟು ಹಣ್ಣು ಬಿಡುತ್ತೋ, ಅದೇ ರೀತಿ ಒಂದು ಪುಟಾಣಿ ಹುಡುಗಿ ದೊಡ್ಡವಳಾಗಿ ಸಂತಾನೋತ್ಪತ್ತಿ ಕ್ರಿಯೆಗೆ ಅರ್ಹಳಾಗ್ತಾಳೆ. ಅದಕ್ಕೆ ಋತುಮತಿ ಆಗೋದು. ಇದು ಯಾವಾಗತ್ತೆ? ಹಿಂದಿನ ಕಾಲದಲ್ಲಿ, ಎಸ್ಪೆಷಲಿ ನಾನು, ಅಟ್ಲೀಸ್ಟ್ ನನ್ನ ಕಥೆನೇ ಹೇಳ್ತೀನಿ. ಹಿಂದಿನ ಕಾಲದಲ್ಲಿ ನಾನು ಮುಟ್ಟಾಗಿದ್ದು 15 ವರ್ಷ ಆಗಿತ್ತು ನನಗೆ. ಆದರೆ ಈಗ ನಾವು ತಿನ್ನೋ ಆಹಾರ ಪದಾರ್ಥ, ಚಾಕ್ಲೇಟ್ಸು, ಬಿಸ್ಕೆಟ್ಸು, ಚಿಪ್ಸು, ಪೆಪ್ಸಿ, ಕೋಲಾ, ಪಿಜ್ಜಾ ಈ ರೀತಿ, ಆಮೇಲೆ ಪೊಲ್ಯೂಷನ್ ಕಾರಣ ಅದಕ್ಕೆ. ಅದರಿಂದ 9ರಿಂದ 12ನೇ ವಯಸ್ಸಲ್ಲಿ ಹೆಣ್ಣುಮಕ್ಕಳು ಮುಟ್ಟಾಗ್ತಾ ಇದ್ದಾರೆ. ಸರಿ, ಒಂದು ಹುಡುಗಿ ಕೇಳ್ಬೋದು, ನನಗೆ ಮುಟ್ಟಾಗುತ್ತೆ ಅಂತ ಯಾವಾಗ ಗೊತ್ತಾಗುತ್ತೆ ಮೇಡಮ್ ಅಂತ. ಪ್ರತಿಯೊಂದು ವಿಷಯಕ್ಕೂ ನಮ್ಮ ಶರೀರ ನಮ್ಮನ್ನು ತಯಾರಿ ಮಾಡುತ್ತೆ. ಹೇಗೆ ಅಂತಂದರೆ, ನಿಮ್ಮ ಮನೆಗೆ ಒಬ್ಬರು ಅತಿಥಿ ಬರ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ.
ಆಗ ನೀವೇನು ಮಾಡ್ತೀರಾ, ಫಸ್ಟ್ ಏನು ಮಾಡ್ತೀರಾ, ಚಕ್ 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 ಅಂತ ಮನೆ ಕ್ಲೀನ್ ಮಾಡೋಕ್ಕೆ ರೆಡಿ ಆಗ್ತೀರಾ, ಅಡುಗೆ ಮನೇಲಿ ಅಡುಗೆ ಮಾಡೋಕ್ಕೆ ರೆಡಿ ಆಗ್ತೀರಾ, ಅವ್ರು ಕೂತ್ಕೊಳ್ಳೋ ಸೋಫಾ, ಆಮೇಲೆ ಅವ್ರು ಮಲ್ಕೊಳ್ಳೋ ಬೆಡ್ಡು, ಅವ್ರ ಬೆಡ್ರೂಮು ಎಲ್ಲನೂ ಸರಿಯಾಗಿದೆಯಾ ಅಂತ ನೋಡ್ತೀರಾ. ಅದೇ ರೀತಿ ನಮ್ಮ ದೇಹನೂ ಒಂದು ಪುಟಾಣಿ ಮಗುನ ಹೊರಕ್ಕೆ ನಮ್ಮ ಶರೀರನ ಒಂಥರ ಸ್ಟ್ರಾಂಗ್, ಶಕ್ತಿಯುತವಾದಂತಹ ಶರೀರ ಮಾಡುತ್ತೆ. 2 ವರ್ಷಕ್ಕೆ ಮುಂಚೆನೇ ನಮ್ಮ ಶರೀರ ತಯಾರಿಯಾಗುತ್ತೆ. ಋತುಮತಿ ಆಗೋಕ್ಕೆ ಮುಂಚೆ ಈ ನಮ್ಮ ಭುಜಗಳ ಗಾತ್ರ, ನಮ್ಮ ಸ್ತನಗಳ ಗಾತ್ರ ಹಾಗೂ ನಮ್ಮ ಸೊಂಟದ ಗಾತ್ರ ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ಒಂದು ಪುಟಾಣಿ ಮಗುನ ಹೆರೋದು ಅಷ್ಟು ಸುಲಭದ ಮಾತಲ್ಲ. ನಮ್ಮ ಶರೀರ ತುಂಬ ಸ್ಟ್ರಾಂಗ್ ಆಗಿರಬೇಕು. ಅದಕ್ಕೇ ಆಮೇಲೆ ಇದು ಎಲ್ಲಿ ಆಗುತ್ತೆ ಅಂತ ಆವಾಗಲೇ ಹೇಳಿದೆ. ಇದು ಗರ್ಭಕೋಶದಲ್ಲಿ ಆಗುತ್ತೆ ಮತ್ತು ಯೋನಿಯಿಂದ ರಕ್ತ ಬರುತ್ತೆ ಅಂತ ಹೇಳಿದೆ. ಏನಾಗುತ್ತೆ ಗರ್ಭಕೋಶದಲ್ಲಿ ಅಂತಂದರೆ, ನಮ್ಮೆಲ್ರಿಗೂ ಗೊತ್ತಿರೋ ಪ್ರಕಾರ ಗರ್ಭಕೋಶದ ಕೆಳಗಡೆ ಅಂಡಾಶಯಗಳಿದೆ. ಆ ಅಂಡಾಶಯದಿಂದ ಪ್ರತಿ ತಿಂಗಳು ಮುಟ್ಟು ಆದಮೇಲೆ ಒಂದು 15 ದಿನ ಅಥವಾ 12 ದಿನ ಆದಮೇಲೆ ಒಂದು ಮೊಟ್ಟೆ ಬಿಡುಗಡೆ ಆಗುತ್ತೆ. ಅಕಸ್ಮಾತ್ 2 ಅಂಡಾಶಯದಿಂದ 2 ಮೊಟ್ಟೆ ಬಿಡುಗಡೆ ಆಯಿತು ಅಂತಂದರೆ ಅದನ್ನು ನಾವೇನಂತ ಕರಿತೀವಿ, ಅವಳಿ ಮಕ್ಕಳು ಅಂತ ಕರಿತೀವಿ. ಸೊ ಈ ಮೊಟ್ಟೆ ಏನಾಗುತ್ತೆ, ಗರ್ಭಕೋಶದ ಬಾಯಿ ಹತ್ರ ಹೋಗಿ ಕೂತ್ಕೊಳ್ಳುತ್ತೆ. ಮದುವೆ ಆದಮೇಲೆ ಗಂಡಸಿನ ವೀರ್ಯದ ಸಂಪರ್ಕದಿಂದ ಇದು ಭ್ರೂಣ ಅಂತ ಆಗುತ್ತೆ. ಆ ಭ್ರೂಣ ಎಲ್ಲಾದರೂ ಹೋಗಿ ಕೂತ್ಕೋಬೇಕಲ್ಲ, ಅದಕ್ಕೆ ನಮ್ಮ ಗರ್ಭಕೋಶದಲ್ಲಿ ಒಂದು ಕವರ್ ಅಥವಾ ಒಂದು ಸೋಫಾ ಅಥವಾ ಒಂದು ಬೆಡ್ ರೀತಿ ತಯಾರಾಗುತ್ತೆ. ಅದರ ಮೇಲೆ ಈ ಭ್ರೂಣ ಬಂದು ಕೂತ್ಕೊಳ್ಳುತ್ತೆ. ನೀರು, ಆಹಾರ, ರಕ್ತ, ಆಕ್ಸಿಜನ್ ಪ್ರತಿಯೊಂದೂ ನಾಳಗಳ ಮೂಲಕ ಆ ಬೇಬಿ ಮಗುಗೆ ಸಿಗುತ್ತೆ. ಆ ಮಗು 9 ತಿಂಗಳು ಹೊಟ್ಟೆಲೇ ಇದ್ದು 9 ತಿಂಗಳ ನಂತರ ಆಚೆ ಬರುತ್ತೆ. ಈ ಅವಸ್ಥೆನ ಗರ್ಭಾವಸ್ಥೆ ಅಂತ ಕರಿತೀವಿ. ಆ ಹೆಂಗಸನ್ನು ಗರ್ಭವತಿ ಅಂತ ಕರಿತೀವಿ. ಅಕಸ್ಮಾತ್ ಅವಳು ಗರ್ಭವತಿ ಆಗದೇನೆ ಇದ್ದರೆ, ಭ್ರೂಣ ಬಂದು ಆ ಸೋಫಾ ಮೇಲೆ ಅಥವಾ ಒಂದು ಕವರ್ ಮೇಲೆ, ಬ್ಯಾಗ್ ಮೇಲೆ ಬೀಳದೇನೆ ಇದ್ದರೆ ಅದು ಅಲ್ಲಿದ್ದು ಏನು ಪ್ರಯೋಜನ ಅಲ್ವಾ? ಅದಕ್ಕೇ ಪ್ರತಿ ತಿಂಗಳು ಅಕಸ್ಮಾತ್ ಅವಳು ಗರ್ಭವತಿ ಆಗದೇ ಇದ್ದರೆ ನಮ್ಮ ಗರ್ಭಕೋಶ ಅದನ್ನು ಯೋನಿಯ ಮೂಲಕ ರಕ್ತದ ರೂಪದಲ್ಲಿ ಕಳಿಸುತ್ತೆ. ಯಾಕೆ ಅಂದರೆ ಆ ಬ್ಯಾಗ್ ಕೂಡ ರಕ್ತನಾಳಗಳು, ಮಾಂಸಖಂಡಗಳಿಂದ ಆಗಿರುತ್ತೆ. ಅದಕ್ಕೇ ನಮಗೆ ಪ್ರತಿ ತಿಂಗಳು ಮುಟ್ಟಾಗೋದು. ಸೊ ಈಗ ಋತುಚಕ್ರ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ಏನಪ್ಪ ಋತುಚಕ್ರ ಅಂತಂದರೆ ಎಷ್ಟು ದೊಡ್ಡ ಶಬ್ದ ಇದು. ಆದರೆ ಮೀನಿಂಗ್, ಇದರ ಅರ್ಥ ತುಂಬ ಸಿಂಪಲ್ಲು. ಮೊದಲನೇ ಸಲದ ಮುಟ್ಟು, 2ನೇ ಸಲದ ಮುಟ್ಟು, ಇದರ ಮಧ್ಯೆ ಇರೋ ಅವಧಿಗೆ ಋತುಚಕ್ರ ಅಂತ ಕರಿತೀವಿ. ಕೆಲವ್ರಿಗೆ 22 ದಿನದಿಂದ 28 ದಿನ, 30 ದಿನ, 45 ದಿನ ಈ ಥರ ಆಗ್ಬೋದು. ಇದು ಎಲ್ರಿಗೂ ಒಂದೇ ಥರ ಇರಲ್ಲ. ಆಮೇಲೆ ಇನ್ನೊಂದು, ಇವಾಗ ತುಂಬ ರೀಸೆಂಟಾಗಿ ನಾನು ಕೇಳ್ಪಟ್ಟಂಗೆ ಕೆಲವರಿಗೆ 15 ದಿನಕ್ಕೇ ಮುಟ್ಟಾಗ್ತಾ ಇದೆ. ಅದು ತಪ್ಪು, ಆಗಬಾರ್ದು. ಪ್ರತಿ 22ರಿಂದ 45 ದಿನಗಳ ಕಾಲದವರೆಗೂ ಮುಟ್ಟಾಗೋದು ಸಹಜ. 45 ದಿನಗಳ ಆದಮೇಲೂ ಅಕಸ್ಮಾತ್ ಮುಟ್ಟು ಆಗ್ತಾ ಇಲ್ಲ ಅಂತಂದರೆ ನೀವೇ ಏನೋ ಮಾಡಿದ್ದೀರಾ. ಸೊ ಗೋ ಟು ದ ಡಾಕ್ಟರ್, ಶಿ ವಿಲ್ ಹೆಲ್ಪ್ ಯು. ಡಾಕ್ಟರ್ ಹತ್ರ ಹೋದರೆ ಅವ್ರು ನಿಮಗೆ ಸಹಾಯ ಮಾಡ್ತಾರೆ. ಇನ್ನು ಮೊದಲನೇ ಸಲ ಬಾಲಕಿ ಋತುಮತಿ ಆಗ್ತಾಳೆ. ಆಗ ಒಂದು 4-5 ಡ್ರಾಪ್ಸ್ ಮಾತ್ರ ಬೀಳುತ್ತೆ ಅಷ್ಟೇ. ತುಂಬ ಜಾಸ್ತಿ ಇವಾಗ ನಮ್ಮೆಲ್ಲ ಹೆಂಗಸರಿಗೆ ಯಾವ ರೀತಿ ಮುಟ್ಟಾಗ್ತೀವಿ ನಿಯಮಿತವಾಗಿ, ಆ ರೀತಿ ಅವಳಿಗೆ ಆಗಲ್ಲ. ಸೊ ಚಿಂತೆ ಮಾಡೋ ಅಗತ್ಯ ಇಲ್ಲ. ಮೊದಲನೇ ಸಲ ಋತುಮತಿ ಆಗಿ ಇನ್ನು 3 ತಿಂಗಳಾದಮೇಲೆ ಅವಳಾಗೋದು. ಅಂದರೆ 3 ತಿಂಗಳಿಗೆ 1 ಸಲ ಆಗ್ತಾಳೆ, ವರ್ಷದಲ್ಲಿ 4 ಸಲ. ಅದಾದಮೇಲೆ ನೆಕ್ಸ್ಟ್ ಮುಂದಿನ ವರ್ಷದಿಂದ ಪ್ರತಿ ತಿಂಗಳು ತಪ್ಪದೆ ಮುಟ್ಟಾಗ್ತಾಳೆ. ಸೊ ಈಗ ನಾವು ರಕ್ತಸ್ರಾವದ ಬಗ್ಗೆ ಮಾತಾಡೋಣ. ರಕ್ತಸ್ರಾವ ಅಂತಂದರೆ ಏನು, ಯಾವ ರೀತಿ ಇರಬೇಕು, ಮತ್ತು ಎಷ್ಟು ರಕ್ತ ಹೋಗಬೇಕು, ಎಷ್ಟು ರಕ್ತ ಹೋಗೋದು ಒಳ್ಳೆಯದು, ಇದನ್ನೆಲ್ಲ ತಿಳ್ಕೊಳ್ಳೋಣ. ಸೊ ರಕ್ತಸ್ರಾವ ಅಂದರೆ ನಮ್ಮ ಯೋನಿಯಿಂದ ಬರುವಂಥ ರಕ್ತಕ್ಕೆ ರಕ್ತಸ್ರಾವ ಅಂತ ಕರಿತೀವಿ. ಸೊ ಇದು ಎಷ್ಟು ದಿನ ಆಗುತ್ತೆ ಅಂದರೆ 1 ದಿನದಿಂದ 7 ದಿನಗಳ ಕಾಲ ಆಗುತ್ತೆ. ಕೆಲವ್ರಿಗೆ 3 ದಿನಕ್ಕಾಗ್ಬೋದು, ಕೆಲವ್ರಿಗೆ 5 ದಿನ ಆಗ್ಬೋದು, ಕೆಲವ್ರಿಗೆ 7 ದಿನ ಆಗಬೇಕು. ಆದರೆ 7 ದಿನ ಮಾತ್ರ ಆಗಬೇಕು, ಅದಕ್ಕಿಂತ ಜಾಸ್ತಿ ಆಗಬಾರ್ದು. ಅಕಸ್ಮಾತ್ ನಮ್ಮ ಪೀರಿಯಡ್ಸಲ್ಲಿ ಅದರ ಜೊತೆ ಗಡ್ಡೆಗಳು, ರಕ್ತದ ಯೋನಿಯಿಂದ ಬರೋ ರಕ್ತದ ಜೊತೆ ಮಾಂಸದ ಗಡ್ಡೆಗಳು ಏನಾದರೂ ಇತ್ತು ಅಂತಂದರೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೇಕಾಗತ್ತೆ. 1 ಸಲ ಆಯಿತು, 2 ಸಲ ಆಯಿತು ಅಂದರೆ ಅದು ಸರ್ವೇ ಸಾಮಾನ್ಯ, ಅದಕ್ಕೇನು ಚಿಂತೆ ಮಾಡೋ ಅಗತ್ಯ ಇಲ್ಲ. ಪ್ರತಿ ತಿಂಗಳೂ ರಕ್ತದ ಗಡ್ಡೆಗಳು ರಕ್ತದ ಜೊತೆ ಬರ್ತಾ ಇದೆ ಅಂತಂದರೆ ಅದು ಸ್ವಲ್ಪ ಚಿಂತಾಜನಕ. ನಾವು ಅದನ್ನು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕಾಗತ್ತೆ. ಸೊ ಇದು ಎಲ್ರಿಗೂ ಒಂದೇ ಥರ ಇರಲ್ಲ, ಒಬ್ಬೊಬ್ರಿಗೂ ಒಂದೊಂದು ಥರ ಆಗುತ್ತೆ. ಕೆಲವ್ರಿಗೆ 2 ದಿನಕ್ಕೆ ನಿಂತೋಗುತ್ತೆ, ಕೆಲವ್ರಿಗೆ 3 ದಿನಕ್ಕೆ ನಿಂತೋಗುತ್ತೆ. ಸೊ ಇದು ತುಂಬ ಸಾಮಾನ್ಯವಾದ ಸಂಗತಿ. ಸೊ ಈಗ ರಕ್ತಸ್ರಾವದ ಬಗ್ಗೆ ಮಾತಾಡ್ತಾ ಇದ್ದಾಗ ಎಷ್ಟು ರಕ್ತ ಹೋಗುತ್ತೆ
ಸಾಮಾನ್ಯವಾಗಿ ಒಂದು ಬಕೆಟ್ ರಕ್ತ ಹೋಗುತ್ತಾ? ಇಲ್ಲ ಅಲ್ವಾ? ಒಂದು ಮಗ್ಗಷ್ಟು ರಕ್ತ ಹೋಗುತ್ತಾ? ನೋ ವೇ, ಚಾನ್ಸೇ ಇಲ್ಲ. ಎಷ್ಟು ಹೋಗಬೇಕು, ಪ್ರತಿದಿನ ಎಷ್ಟು ರಕ್ತ ಹೋಗಬೇಕು, ಎಷ್ಟು ಆರೋಗ್ಯಕರ ರಕ್ತ ಆಚೆ ಹೋಗುತ್ತೆ ಅಂತಂದರೆ, ಪ್ರತಿದಿನ ಮೊದಲನೇ ದಿನ 35 ml ಅಂದರೆ 1 ಸ್ಪೂನಷ್ಟು, ಎರಡನೇ ದಿನ 50 ml, ಮೇ ಬಿ ಒಂದು 2 ಸ್ಪೂನಷ್ಟು ರಕ್ತ ಹೋಗುತ್ತೆ. ಮೂರನೇ ದಿನ ಇಟ್ ವಿಲ್ ಕಮ್ ಬ್ಯಾಕ್ ಟು ನಾರ್ಮಲ್ ಬೈ 35 ml ರಕ್ತ ಹೋಗ್ಬೋದು. ಇದಕ್ಕಿಂತ ಜಾಸ್ತಿ ಹೋಗ್ತಾ ಇದ್ದ ಪಕ್ಷದಲ್ಲಿ ಚಿಂತೆ ಮಾಡಬೇಕು, ಡಾಕ್ಟ್ರ್ ಹತ್ರ ಹೋಗಬೇಕು. ಸರಿ, ಇವಾಗ ನಾವು ಪೀರಿಯಡ್ ರಕ್ತಸ್ರಾವದ ಬಗ್ಗೆ ಎಷ್ಟು ಹೋಗಬೇಕು, ಎಷ್ಟು ಆರೋಗ್ಯಕರ ಅದೆಲ್ಲ ಕೇಳಿಸ್ಕೊಂಡ್ವಿ ಅಲ್ವಾ. ಈಗ ಈ ಮುಟ್ಟಿನ ರಕ್ತ ಯಾವ ಥರ ಸ್ವಾದ ಇರುತ್ತೆ ಅದಕ್ಕೆ, ಆಮೇಲೆ ಅದರದ್ದು ವಾಸನೆ ಹೇಗಿರಬೇಕು, ಹೇಗಿದ್ದರೆ ಆರೋಗ್ಯಕರ, ಇದನ್ನು ತಿಳ್ಕೊಳ್ಳೋಣ. ಸೊ ನೀವು ಯಾರಾದರೂ ಈ ಹುಡುಗಿರಲ್ಲಿ ಹೆಂಗಸರಲ್ಲಿ ನೀವು ಯಾವತ್ತಾದರೂ ಯಾರಾದರೂ ನಿಮ್ಮ ಮುಟ್ಟಿನ ರಕ್ತನ ರುಚಿ ನೋಡಿದ್ದೀರಾ? ಇಲ್ಲ ಅಲ್ವಾ? ನಾನು ನೋಡಿಲ್ಲ. ಆದರೆ ನಮ್ಮ ದೇಶದಲ್ಲ, ಬೇರೆ ದೇಶಗಳಲ್ಲಿ ಈ ಕೆಲಸ ಮಾಡೋಕ್ಕೇ ಪ್ರೊಫೆಷ್ನಲ್ ಬ್ಲಡ್ ಡ್ರಿಂಕರ್ಸ್ ಅಂತ ಇರ್ತಾರೆ. ಅಂದರೆ ಅವ್ರ ಕೆಲಸ ಏನು ಅಂದರೆ, ಯಾವ ಬ್ಲಡ್ ಅಂತ ಗೊತ್ತಿಲ್ಲ, ಅದನ್ನು ಟೇಸ್ಟ್ ಮಾಡೋದು, ನೋಡಿ ಹೇಳೋದು ಯಾವ ಥರ ಈ ರಕ್ತ ರುಚಿಯಾಗಿರುತ್ತಾ ಇಲ್ವಾ ಅಂತ. ಸೊ ಅವ್ರು ಹೇಳೋ ಪ್ರಕಾರ ಇದು ಕಬ್ಬಿಣಾಂಶದ ಸ್ವಾದ ಹೇಗಿರುತ್ತೆ, ರುಚಿ ಹೇಗಿರುತ್ತೆ ಅದೇ ರೀತಿ ಇರುತ್ತೆ. ಅಥವಾ ಬ್ಯಾಟ್ರಿನ ನೀರಲ್ಲಿ ಹಾಕಿ ಒಂದು 15 ದಿನ ಮರೆತುಬಿಡಿ, ಅದಾದಮೇಲೆ ಹೋಗಿ ನೀರು ಕುಡಿದ್ರೆ ಹೇಗೆ ವಾಸನೆ ಬರುತ್ತೆ? ಕಬ್ಬಿಣದ ವಾಸನೆ ಬರುತ್ತೆ ಅಲ್ವಾ. ಅದೇ ರೀತಿ ನಮ್ಮ ಪೀರಿಯಡ್ ರಕ್ತ ಅಂದರೆ ಮುಟ್ಟಿನ ರಕ್ತ ಕೂಡ ಬ್ಯಾಟ್ರಿ ಥರ ಟೇಸ್ಟ್ ಇದೆ. ಆಮೇಲೆ ಇದರದ್ದು ವಾಸನೆ ಯಾಕೆ ಬರುತ್ತೆ ಮೇಡಮ್ ಅಂತ ಪುಟ್ಪುಟಾಣಿ ಹುಡುಗಿರೆಲ್ಲ ನನ್ನ ಕೇಳ್ತಾರೆ. ಮೇಡಮ್, ನನ್ನ ಪೀರಿಯಡ್ಸು ತುಂಬ ವಾಸನೆ ಬರುತ್ತೆ. ಖಂಡಿತ ಇಲ್ಲ, ಅದು ನಿಮ್ಮ ಪೀರಿಯಡ್ ರಕ್ತದ ವಾಸನೆ ಅಲ್ಲವೇ ಅಲ್ಲ. ಯಾಕೆ ಅಂದರೆ ಯೋನಿಯಿಂದ ಬರೋ ರಕ್ತನೂ ನಮ್ಮ ಹೃದಯದಲ್ಲಿರೋ ರಕ್ತನೂ ಎರಡೂ ಒಂದೇ, ಅಷ್ಟೇ ಪ್ಯೂರ್ ಆಗಿದೆ. ಯಾಕೆ ವಾಸನೆ ಬರುತ್ತೆ ಅಂದರೆ, ಆ ರಕ್ತ ಪ್ಯಾಡ್ ಅಥವಾ ಬಟ್ಟೆ ಮೇಲೆ ಬೀಳುತ್ತೆ, ಆಮೇಲೆ ಗಾಳಿ ಜೊತೆ ಸಂಪರ್ಕದಲ್ಲಿ ಬರುತ್ತೆ, ಆ ಬಟ್ಟೆ ಮೇಲೂ ಕೀಟಾಣುಗಳಿರುತ್ತೆ, ಆಮೇಲೆ ಗಾಳಿಲೂ ಕೀಟಾಣು ಇರುತ್ತೆ. ಕೀಟಾಣು ಜೊತೆ ಯಾವಾಗ ಈ ರಕ್ತ ಮಿಕ್ಸ್ ಆಗುತ್ತೋ ಆಗ ವಾಸನೆ ಬರುತ್ತೆ. ಹೌದು, ಯಾವ ಥರ ವಾಸನೆ ಇರಬೇಕು ಗೊತ್ತಾ? ತುಂಬ ಆರೋಗ್ಯಕರವಾದ ವಾಸನೆ ಯಾವುದು ಅಂದರೆ ಡೆಡ್ ಫಿಶ್ ಅಂತೀವಿ, ಸತ್ತ ಮೀನಿನ ವಾಸನೆ ಬರುತ್ತೆ. ಯಾವಾಗ ನಮಗೆ ಮುಟ್ಟಾದಾಗ ಮಾತ್ರ ಬರಬೇಕದು. ಮೊದಲನೇ ದಿನ, ಎರಡನೇ ದಿನ, ಮೂರನೇ ದಿನ ಮುಟ್ಟಾದಾಗ ಮಾತ್ರ ಈ ರೀತಿ ವಾಸನೆ ಬರಬೇಕು. ಅಕಸ್ಮಾತ್ ಸಾಮಾನ್ಯ ದಿನಗಳಲ್ಲಿ ಮುಟ್ಟು ಇಲ್ಲದೇ ಇದ್ದಾಗ ಸತ್ತ ಮೀನಿನ ವಾಸನೆ ಬರ್ತಾ ಇದೆ ಅಂತಂದರೆ ನಮ್ಮ ಗರ್ಭಕೋಶದಲ್ಲೋ ಅಥವಾ ನಮ್ಮ ಮೂತ್ರ ಕೋಶದಲ್ಲೋ ಎಲ್ಲೋ ಏನೋ ಇನ್ಫೆಕ್ಷನ್ ಆಗಿದೆ, ಸಾಂಕ್ರಾಮಿಕ ರೋಗ ಬಂದಿದೆ ಅಂತ ಅರ್ಥ. ಸೊ ಇರಿಟೇಷನ್ ಇರುತ್ತೆ, ಮತ್ತು ಒಂಥರ ನೆವೆ, ಆಮೇಲೆ ಉರಿ ಉಚ್ಚೆ ಹೋಯಿದ್ರೆ ಅದೆಲ್ಲನೂ ನಮಗೆ UTI ಆಗಿದೆ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿದೆ ಅನ್ನುವಂತಹ ಲಕ್ಷಣಗಳು. ಸೊ ಇವಾಗ ಏನು ಮಾಡೋಣ, ಮುಟ್ಟಿನ ರಕ್ತದ ಬಗ್ಗೆ ಆಯಿತು, ಋತುಚಕ್ರ ಆಯಿತು, ಆಮೇಲೆ ಅದು ಹೇಗೆ ಟೇಸ್ಟ್ ಇದೆ ಅಂತ ಆಯಿತು, ಆಮೇಲೆ ಯಾವ ಥರ ಸತ್ತ ಮೀನಿನ ಥರ ಇರೋದೇ ಆರೋಗ್ಯಕರ ವಾಸನೆ ಅಂತಲೂ ಗೊತ್ತಾಯಿತು. ಈಗ ಮುಟ್ಟಿನ ರಕ್ತದ ಬಣ್ಣ ಏನು ಸೂಚಿಸುತ್ತೆ ಅನ್ನೋದನ್ನು ನಾವು ಕಲ್ತ್ಕೋಬೇಕು. ಅದು ತುಂಬ ತುಂಬ ಇಂಪಾರ್ಟೆಂಟು. ಅದಕ್ಕೆ ನೀವು ಇದನ್ನು ಹುಷಾರಾಗಿ ಕೇಳಿಸ್ಕೋಬೇಕು. ನೀವೆಲ್ಲ ನಾನು ಏನೇನು ಹೇಳ್ತಾ ಇದ್ದೀನಿ ಇದು ಬರೀ ನಿಮಗೆ ಒಬ್ಬರಿಗೆ ಅಲ್ಲ, ಅಮ್ಮನಿಗೆ ಹೇಳಬೇಕು, ಅಕ್ಕಂಗೆ ಹೇಳಬೇಕು, ಪಕ್ಕದ ಮನೆ ಆಂಟಿ ಕೂಡ ಹೇಳಬೇಕು. ನಮ್ಮ ಮುಟ್ಟಿನ ರಕ್ತದ ಬಣ್ಣ ನಮ್ಮ ಆರೋಗ್ಯ ಹೇಗಿದೆ, ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ, ರೋಗ ಬಂದಿದೆಯಾ, ಸಮಸ್ಯೆ ಇದೆಯಾ, ಇದೆಲ್ಲನೂ ತಿಳಿಸ್ಕೊಡುವಂತಹ ಸರಳ ವಿಧಾನ ಅಂತಂದರೆ ನಮ್ಮ ಮುಟ್ಟಿನ ರಕ್ತದ ಬಣ್ಣ. ಸೊ ಇವಾಗ ನಾನು ಇದನ್ನು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಮಾಡಿಸೋಕ್ಕೆ, ತುಂಬ ಈಸಿಯಾಗಿ ಅರ್ಥ ಮಾಡಿಸೋಕ್ಕೆ ಈ ಒಂದು ಹೂವು ತೊಗೊಂಬಂದಿದ್ದೀನಿ. ಈ ಹೂವದ ಕಲರ್ ಏನು ಅಂದರೆ ಬ್ರೌನ್ ಕಲರ್ ಅಂತ ಇದನ್ನು ಹೇಳ್ತೀವಿ ಇಂಗ್ಲೀಷಲ್ಲಿ. ಇದು ಮೊದಲನೇ ದಿನ ಆಗುವಂತಹ ರಕ್ತದ ಬಣ್ಣ. ಯಾಕೆ ಅಂದರೆ ಇದು ಹಳೆ ರಕ್ತ, ಹೋದ ತಿಂಗಳು ಸ್ವಲ್ಪ ನಮ್ಮ ಗರ್ಭಾಶಯದಲ್ಲಿ ಉಳ್ಕೊಂಡ್ಬಿಟ್ಟಿತ್ತು ಆ ರಕ್ತ. ಆಮೇಲೆ ಇದು ತುಂಬ ನಿಧಾನಕ್ಕೆ ಬರುತ್ತೆ, ಯುಟ್ರಸ್ಸು ನಿಧಾನಕ್ಕೆ ಇದನ್ನು ಗರ್ಭಾಶಯದಿಂದ ಆರಾಮಾಗಿ ನಿಧಾನಕ್ಕೆ ಈಚೆ ಬರೋದ್ರಿಂದ ಈ ಕಲರ್ ಇರುತ್ತೆ. ಇದು ಮೊದಲನೇ ದಿನ ಆಗುವಂತಹ ಬಣ್ಣ. ಅಕಸ್ಮಾತ್ ನಿಮ್ಮ ರಕ್ತದ ಬಣ್ಣ ಈ ಕಲರ್ ಮೊದಲನೇ ದಿನ ಆಗ್ತಾ ಇದೆ ಅಂದರೆ ಅದು ಸಾಮಾನ್ಯ, ಚಿಂತೆ ಮಾಡೋ ಅಗತ್ಯ ಇಲ್ಲ ಅಂತ ಅರ್ಥ. ಆಮೇಲೆ ಇದು ಬ್ರೈಟ್ ರೆಡ್ ಅಂತ ಕರಿತೀವಿ ಇದನ್ನು. ಈ ರೀತಿ ನಮಗೆ ಮುಟ್ಟಿನ ರಕ್ತದ ಬಣ್ಣ ಇರೋದು ಎರಡನೇ ದಿನ. ಯಾಕೆ ಅಂದರೆ ಆವಾಗ ನಮ್ಮ ಗರ್ಭಾಶಯ ತುಂಬ ಆ್ಯಕ್ಟಿವ್ ಆಗಿರುತ್ತೆ, ಬೇಗ ಬೇಗ ರಕ್ತನ ಕಳಿಸುತ್ತೆ. ಸೊ ಇದು ಫ್ರೆಶ್ ರಕ್ತ. ಈ ರೀತಿ ಇರೋದು ತುಂಬ ಆರೋಗ್ಯಕರ. ಈಗ ಗುಲಾಬಿ ಮಿಶ್ರಿತ ಬಿಳಿ
ಡೇಂಜರ್ ಅಂತ ಅರ್ಥ. ನಮ್ಮ ಅಂಡಾಶಯದಲ್ಲೋ ಅಥವಾ ನಮ್ಮ ಯೋನಿಯೊಳಗಡೆನೋ ಅಥವಾ ನಮ್ಮ ಗರ್ಭಾಶಯದಲ್ಲೋ ಏನೋ ಇನ್ಫೆಕ್ಷನ್ ಆಗಿದೆ. ಮೇ ಬಿ ಒವೇರಿಯನ್ ಕ್ಯಾನ್ಸರ್, ಅಂಡಾಶಯದ ಕ್ಯಾನ್ಸರ್ ಅಂತಲೂ ಹೇಳ್ಬೋದು, ಆಮೇಲೆ ಗರ್ಭಕಂಠದ ಕ್ಯಾನ್ಸರ್ ಅಂತಲೂ ಹೇಳ್ತಾರೆ. ಸೊ ಈ ರೀತಿ ಆಗ್ತಾಯಿದ್ರೆ ಅಕಸ್ಮಾತ್ ಸ್ಪಾಟಿಂಗ್ ಅಂತ ಕರಿತೀವಿ, ಇದನ್ನು ಪೀರಿಯಡ್ಸ್ ಅಂತ ಕರೆಯಲ್ಲ. ಅಬಾರ್ಷನ್ ಆಗ್ಬೋದು, ಮಗು ಒಳಗಡೆ ಸತ್ತೋಗಿರ್ಬೋದು. ಆಮೇಲೆ 50 ವರ್ಷ ಮೇಲ್ಪಟ್ಟ ಹೆಂಗಸರಿಗೆ ಈ ರೀತಿ ಸಾಮಾನ್ಯವಾಗಿ ಮುಟ್ಟಾಗತ್ತೆ. ಸೊ ಏನೇ ಆಗಲಿ ಡಾಕ್ಟರ್ ಹತ್ರ ಹೋಗಬೇಕು, ಹೇಳಬೇಕು ಈ ರೀತಿ ಈ ರಕ್ತದ ಬಣ್ಣ ನನಗೆ ಮುಟ್ಟಾಗ್ತಾ ಇದೆ ಅಂತ ಹೇಳಿದ್ರೆ ಅವ್ರು ಏನು ಅಂತ ಪರೀಕ್ಷೆ ಮಾಡ್ತಾರೆ, ಆಮೇಲೆ ನಿಮಗೆ ಉತ್ತರ ಕೊಡ್ತಾರೆ. ಇದು ಆರೆಂಜ್ ಕಲರ್ ಅಂದರೆ ಕೇಸರಿ ಕೆಂಪು ಮಿಶ್ರಿತ ಬಣ್ಣ. ಹೇಗಿರಬೇಕು ಅದು, ಯಾಕೆ ಆ ಥರ ಬರುತ್ತೆ ಅಂತಂದರೆ ತುಂಬ ಡೇಂಜರಸ್, ಅಪಾಯ ಸೂಚಿಸುತ್ತೆ. ಏನು ಅಂದರೆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಕರಿತೀವಿ ಅದನ್ನು. ತುಂಬ ಒಂದಕ್ಕಿಂತ ಹೆಚ್ಚು ದೇಹ ಸಂಪರ್ಕಗಳನ್ನ ಮಾಡೋದು, ಆಮೇಲೆ ದೇಹ ಸಂಪರ್ಕ ಮಾಡಾದಮೇಲೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳದೆ ಇರೋದು, ತೊಳ್ಕೊಳ್ಳದೆ ಇರೋದು, ಈ ಥರ ಎಲ್ಲ ಮಾಡಿದಾಗ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋಂಥ ಒಂದು ಸರ್ವೈಕಲ್ ಕ್ಯಾನ್ಸರ್ ಆಗಿರ್ಬೋದು, ಆಮೇಲೆ STDs ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಆಗಿರ್ಬೋದು. ಪ್ರತಿಯೊಂದಕ್ಕೂ ಕಾರಣ ಈ ಕಲರ್ ಪೀರಿಯಡ್ ಬ್ಲಡ್ ನಿಮಗೆ ಈಚೆ ಬರ್ತಾಯಿದ್ರೆ ಹುಷಾರಾಗಿರಿ. ಆಮೇಲೆ ನೀವೆಲ್ಲ ನೋಡಿರ್ಬೋದು ಜಾಮ್, ಎಲ್ಲರೂ ಬ್ರೆಡ್ಗೆ ಜಾಮ್ ಹಾಕೋತೀವಲ್ಲ, ಅಕಸ್ಮಾತ್ ನಮ್ಮ ಪೀರಿಯಡ್ ಬ್ಲಡ್ ಜಾಮ್ ಥರ ಅಷ್ಟು ದಪ್ಪ ಅಷ್ಟು ಥಿಕ್ಕಾಗಿ ಇತ್ತು ಅಂತಂದ್ರೇ ಅದೂ ಸ್ವಲ್ಪ ಯೋಚನೆ ಮಾಡಬೇಕಾಗಿರುವಂತಹ ವಿಷಯ. ಯಾಕೆ ಅಂದರೆ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ಹಾರ್ಮೋನುಗಳ ಅಸಮತೋಲನನ ತೋರಿಸುತ್ತೆ. ಆಮೇಲೆ ಫೈಬ್ರಾಯ್ಡ್ಸ್ ಅಂತ ಏನು ಕರಿತೀವಿ ಅದೂ ಬಂದಿರಬಹುದು ಅನ್ನುವಂತಹ ಒಂದು ಮುನ್ಸೂಚನೆ ಕೊಡುತ್ತೆ. ಫೈಬ್ರಾಯ್ಡ್ಸ್ ಅಂತಂದರೆ ಏನು ಅಂದರೆ ಕೊಬ್ಬಿನ ಅಂಶಗಳು ನಮ್ಮ ಅಂಡಾಶಯದ ಮೇಲೆ ಕೂತ್ಕೊಂಡ್ಬಿಡುತ್ತೆ. ಆಗ ಮಕ್ಕಳು ಆಗೋದು ಕಷ್ಟ ಆಗುತ್ತೆ. ಸೊ ಅಂಥವ್ರಿಗೆ ಈ ಥರ ಜಾಮ್ ಥರ ಇರುವಂತಹ ಬ್ಲೀಡಿಂಗ್ ಆಚೆ ಬರುತ್ತೆ, ರಕ್ತ ಆಚೆ ಬರುತ್ತೆ. ಆಮೇಲೆ ನಮ್ಮ 2 ಹಾರ್ಮೋನ್ಸ್, ರೀಪ್ರೊಡಕ್ಟಿವ್ ಹಾರ್ಮೋನ್, ಸಂತಾನೋತ್ಪತ್ತಿಗೆ ಕಾರಣ ಆಗಿರುವಂತಹ 2 ಹಾರ್ಮೋನುಗಳು ಪ್ರೊಜೆಸ್ಟರಾನ್ ಮತ್ತು ಈಸ್ಟ್ರೋಜನ್, ಇದರ ಏರುಪೇರಿಂದನೂ ಯಾವಾಗಲಾದರೂ ಒಂದೊಂದು ಸಲ ಈ ರೀತಿ ಜಾಮ್ ಥರ ಇರುವಂತಹ ರಕ್ತ ಈಚೆ ಬರ್ಬೋದು. ಸೊ ಇದಿಷ್ಟನ್ನು ನೀವು ಜ್ಞಾಪಕ ಇಟ್ಕೊಂಡಿರಬೇಕು. ಆಮೇಲೆ ಪ್ರತಿ ತಿಂಗಳೂ ತಪ್ಪದೆ ನಿಮ್ಮ ಮುಟ್ಟಿನ ರಕ್ತದ ಬಗ್ಗೆ ಗಮನ ಹರಿಸಬೇಕು. ಸೊ ಈಗ ಇದಿಷ್ಟನ್ನು ತಿಳ್ಕೊಂಡ್ವಿ. ಎಲ್ಲ ಕಲರು ಆಗೋಯ್ತಪ್ಪ. ಇವಾಗ ನಾವು ರೆಡ್ ಕಲರ್ ಆಯಿತು, ಮತ್ತು ಬ್ರೌನ್ ಕಲರ್ ಆಯಿತು, ಎಲ್ಲ ಕಲರು ಆಯಿತು. ಹೆಲ್ದಿ ಕಲರ್ ಯಾವುದು ಮೇಡಮ್ ಅಂತ ನೀವು ಕೇಳ್ತೀರಾ. ಸರಿ, ರಕ್ತದ ಬಣ್ಣ ಯಾವ ರೀತಿ ಇರಬೇಕು ಮೇಡಮ್? ಇವಾಗ ಯೆಲ್ಲೋ ಕಲರ್ ಇಟ್ಕೊಂಡಿದ್ದೀರಾ, ಆರೆಂಜ್ ಇದೆ, ಕೆಂಪಿದೆ, ಮತ್ತು ಗಾಢವಾದ ಕೆಂಪಿದೆ. ಯಾವ ಕಲರ್ ಇರಬೇಕು ಅಂತಂದರೆ ನೀವೆಲ್ಲಿ ನೋಡ್ತಾ ಇದ್ದೀರಲ್ಲ, ನಮ್ಮ ಮುಟ್ಟಿನ ರಕ್ತ ಈ ಕಲರ್, ಈ ಗುಲಾಬಿ, ಗಾಢ ಗುಲಾಬಿ ಬಣ್ಣ, ಕೆಂಪು ಗಾಢ ಗುಲಾಬಿ ಬಣ್ಣದಲ್ಲಿ ಇದ್ದ ಪಕ್ಷದಲ್ಲಿ ಸಾಮಾನ್ಯವಾಗಿ ನಮ್ಮೆಲ್ರಿಗೂ ಇದೇ ರೀತಿಯೇ ಬ್ಲೀಡಿಂಗ್ ಆಗತ್ತೆ. ಅದು ತುಂಬ ಆರೋಗ್ಯಕರವಾದ ಗರ್ಭಕೋಶ ಅಂತ ತೋರಿಸುತ್ತೆ. ಸೊ ಹೆಲ್ದಿ ಪೀರಿಯಡ್ ಬ್ಲಡ್ ಕಲರ್ ಯಾವ ರೀತಿ ಇರಬೇಕು? ನಮ್ಮ ಮುಟ್ಟಿನ ರಕ್ತದ ಬಣ್ಣ ಹೆಲ್ದಿ ಆಗಿರೋದು, ಆರೋಗ್ಯಕರವಾಗಿರೋದು, ನಮ್ಮ ಗರ್ಭಕೋಶ ಮತ್ತು ಅಂಡಾಶಯ ಇದೆಲ್ಲನೂ ಕರೆಕ್ಟಾಗಿದೆ, ನಮ್ಮ ದೇಹ ಅನಾರೋಗ್ಯದಿಂದ ಇಲ್ಲ, ಆರೋಗ್ಯಕರವಾಗಿದೆ ಅಂತ ಹೇಳೋದು ಈ ಕಲರ್ ಅಥವಾ ಕ್ರ್ಯಾನ್ಬೆರ್ರಿ ಕಲರ್ ಅಂತ ಕರಿತೀವಿ. ಒಂದು ಹಣ್ಣಿನ ಹೆಸರದು ಇಂಗ್ಲೀಷ್ನಲ್ಲಿ. ಆಮೇಲೆ ನಾವು ಆ್ಯಪಲ್, ಒಂದು ಗಾಢವಾದ ಕೆಂಪು ಬಣ್ಣದ ಆ್ಯಪಲ್ ನೀವು ನೋಡಿರ್ಬೋದು, ವ್ಯಾಕ್ಸ್ ಕೋಟಿಂಗ್ ಆ್ಯಪಲ್ ಅಂತ ಬರುತ್ತೆ ಮಾರ್ಕೆಟಲ್ಲಿ. ಅದು ಆ ರೀತಿ ಬಣ್ಣ ಇದ್ದಾಗ ಮಾತ್ರ ನಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತಂದರೆ ಸಂತಾನೋತ್ಪತ್ತಿ ಕ್ರಿಯೆ ಮಾಡುವಂತಹ ಎಲ್ಲ ಅಂಗಾಂಗಗಳು ತುಂಬ ಆರೋಗ್ಯಕರವಾಗಿದೆ ಅಂತ ಅರ್ಥ. ಸೊ ಇವಾಗ ಎಲ್ಲ ಬಣ್ಣಗಳ ಪರಿಚಯ ಆಯಿತು. ಈ ಥರ ರಕ್ತ ಈ ಕಲರ್ ಇದ್ದರೆ ಹೀಗೆ, ಆ ಕಲರ್ ಇದ್ದರೆ ಹಾಗೆ. ಬಟ್ ವಾಟ್ ಅಬೌಟ್ ದಿಸ್ ಕಲರ್? ಈ ಬಿಳಿ ಬಣ್ಣ, ಬಿಳಿ ರಕ್ತ ಅಥವಾ ಬಿಳಿ ಸೆರಗು ಅಂತ ನಾವು ಹೇಳ್ತೀವಿ. ಏನದು? ಯಾಕಾಗುತ್ತೆ ಅದು? ಆಮೇಲೆ ಆರೋಗ್ಯಕರವಾದ ಪ್ರಕ್ರಿಯೆನ ಅದು? ಅದನ್ನು ತಿಳ್ಕೊಳ್ಳೋಣ. ಎಸ್, ಆಫ್ ಕೋರ್ಸ್ ಇದೂ ತುಂಬಾ ಬಹುಮುಖ್ಯ ಪಾತ್ರ ವಹಿಸುವಂತಹ ಬಿಳಿ ರಕ್ತ. ನಮ್ಮ ದೇಹದಲ್ಲಿ ಏನಾದರೂ ನಮ್ಮ ಯೋನಿ ಪ್ರದೇಶದಲ್ಲಿ, ಗರ್ಭಕೋಶದಲ್ಲಿ ಯಾವುದಾದ್ರೂ ಒಂದು ಸಾಂಕ್ರಾಮಿಕ ರೋಗ ಬರಲಿ, ಕೀಟಾಣು ಬರಲಿ, ಅಥವಾ ವೈರಸ್, ಬ್ಯಾಕ್ಟೀರಿಯಾ ಏನೇ ಬರಲಿ, ಮೊದಲನೇದಾಗಿ ಅದನ್ನು ಆಚೆ ಹಾಕೋಕ್ಕೆ ಪ್ರಯತ್ನ ಪಡುವಂತಹ ನೈಸರ್ಗಿಕವಾದ ಸಾಬೂನು ನಮ್ಮ ಬಿಳಿ ರಕ್ತ. ಇದು ತುಂಬ ಸರ್ವೇ ಸಾಮಾನ್ಯ.
ನಮ್ಮ ಮುಟ್ಟು ಆಗೋಕ್ಕೆ ಒಂದು 3-4 ದಿನಕ್ಕೆ ಮುಂಚೆ ಏನಾಗುತ್ತೆ, ನಮ್ಮ ದೇಹ ನಮಗೆ ಒಂದು ಸಿಗ್ನಲ್ ಕೊಡುತ್ತೆ, ಸ್ವಲ್ಪ ಬಿಳಿ ರಕ್ತ ಬರೋಕ್ಕೆ ಶುರು ಆಗುತ್ತೆ. ಅದರ ಅರ್ಥ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾ ಬರ್ತಾ ಇದ್ದೀನಿ, ರೆಡಿಯಾಗಿರು ಅಂತ ಪೀರಿಯಡ್ಸ್ ಹೇಳುತ್ತೆ. ಸೊ ಆವಾಗ ನಾವು ಬೇಕಾದಂತಹ ತಯಾರಿ ಮಾಡ್ಕೋತೀವಿ. ಆಮೇಲೆ ಇದು ಅಕಸ್ಮಾತ್ ಪೀರಿಯಡ್ಸ್ಗೆ 2-3 ದಿನದ ಮುಂಚೆ ಆಗೋ ಬದಲು ಪ್ರತಿ ತಿಂಗಳು ಇಡೀ ವರ್ಷ ಆಗ್ತಾ ಇದೆ ಅಂದರೆ ಅರ್ಥ ಏನು ಅಂದರೆ, ನಮ್ಮ ದೇಹದಲ್ಲಿ ಪೌಷ್ಟಿಕಾಂಶದ ಕೊರತೆ ಇದೆ, ನಾವು ಸರಿಯಾಗಿ ಸಮತೋಲನ ಆಹಾರ ತಿಂತಾ ಇಲ್ಲ ಅಂತ ಅನ್ನೋದು ಇದರ ಉದ್ದೇಶ. ಸೊ ಆದ್ದರಿಂದ ಅಕಸ್ಮಾತ್ ಯಾರಿಗಾದರೂ ಬಿಳಿ ಸೆರಗು ರೋಗ ಇತ್ತು ಅಂತಂದರೆ ಈಗ ಅದಕ್ಕೆ ಮೆಡಿಸನ್ ಇದೆ, ಡಾಕ್ಟರ್ ಹತ್ರ ಹೋಗಬೇಕು, ಮೆಡಿಸನ್ ಕೊಡ್ತಾರೆ. ಆಮೇಲೆ ಪೀರಿಯಡ್ಸ್ಗೆ 2-3 ದಿನ ಮುಂಚೆ ಬಿಳಿ ಸೆರಗು ಅಥವಾ ಬಿಳಿ ರಕ್ತ ಹೋಗೋದು ಸರ್ವೇ ಸಾಮಾನ್ಯ, ಹೆದರುವಂಥ ಅಗತ್ಯ ಇಲ್ಲ. ಸೊ ಈಗ ಮೆನ್ಸ್ಟ್ರಲ್ ಹೈಜೀನ್ ಮ್ಯಾನೇಜ್ಮೆಂಟ್ ಅಂತಂದರೆ ಏನು? ಹಾಗಂದರೆ ಮುಟ್ಟಿನ ಸ್ವಚ್ಛತೆ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಾನು ಆಗಲೇ ಹೇಳ್ದಂಗೆ ನಮಗೆ 1-7 ದಿನಗಳ ಕಾಲ ಮುಟ್ಟಾಗುತ್ತೆ. ಆಮೇಲೆ ಎಷ್ಟಾಗುತ್ತೆ? ಪ್ರತಿದಿನ ಒಂದು 35 ml ಅಂತ ಹೇಳಿದೆ, 35 ಮಿಲಿಲೀಟರ್ದಿಂದ 50 ಮಿಲಿಲೀಟರ್ ತನಕ ಹೋಗುತ್ತೆ, ಅಂದರೆ ಒಂದು 3 ಸ್ಪೂನ್ನಷ್ಟು ಹೋಗುತ್ತೆ ಅಂತ ನಾನು ಹೇಳಿದೆ. ಸೊ ಎಷ್ಟು ಗಂಟೆಗಳಿಗೊಮ್ಮೆ ಪ್ಯಾಡ್ ನಾವು ಬದಲಿಸಬೇಕು? ಪ್ರತಿ 6-8 ಗಂಟೆಗಳಿಗೊಮ್ಮೆ ನಾವು ಪ್ಯಾಡನ್ನು ಬದಲಿಸಬೇಕು. ಅಯ್ಯೋ ಇಲ್ಲ ಕಣಿಮ್ಮ, ಇದರಲ್ಲಿ ಏನು ಪೀರಿಯಡ್ಸ್ ಆಗೇ ಇಲ್ಲ, ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡಬೇಕು ಅಂತ ಏನಾದರೂ ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದೇ ಪ್ಯಾಡನ್ನು ಇಟ್ಕೊಂಡ್ರೋ ಗ್ಯಾರಂಟಿ ಕಷ್ಟ ಕಟ್ಟಿಟ್ಟ ಬುತ್ತಿ. ಸೊ ಪ್ರತಿ 6-8 ಗಂಟೆಗಳ ಒಳಗಡೆ ನಾವು ಪ್ಯಾಡ್ ಚೇಂಜ್ ಮಾಡಬೇಕು. ಆಮೇಲೆ ಪ್ಯಾಡ್ ಚೇಂಜ್ ಆದಮೇಲೆ ಚೆನ್ನಾಗಿ ಸಾಬೂನಿಂದ ಕೈ ತೊಳ್ಕೊಬೇಕು. ಅದಾದಮೇಲೆ ಪ್ಯಾಡನ್ನು ಏನು ಮಾಡಬೇಕು? ಈ ರೀತಿ ಒಂದು ನ್ಯೂಸ್ ಪೇಪರ್ ತೊಗೋಬೇಕು. ನ್ಯೂಸ್ ಪೇಪರಲ್ಲಿ ಪ್ಯಾಡನ್ನು ಇಟ್ಟು ಈ ಥರ ಸುತ್ತಿ ಡಸ್ಟ್ಬಿನ್ ಒಳಗಡೆ ಹಾಕಬೇಕು. ಅಕಸ್ಮಾತ್ ನೀವು ಪ್ಯಾಡ್ ಅಲ್ಲದೆ ಬಟ್ಟೆನ ಉಪಯೋಗಿಸ್ತಾ ಇದ್ದರೆ ಅದು ತುಂಬ ಒಳ್ಳೆಯ ಅಭ್ಯಾಸ. ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ವಿ ನಾವು ಬಟ್ಟೆ ಉಪಯೋಗಿಸೋಂಗಿಲ್ಲ ಅಂತ, ಆದರೆ ಅದೇ ತುಂಬ ಒಳ್ಳೆಯ ಅಭ್ಯಾಸ. ನಾವು ಅದನ್ನು ತಣ್ಣೀರಲ್ಲಿ ತೊಳಿಬೇಕು. ಆಮೇಲೆ ಸೂರ್ಯನ ಕಿರಣಗಳ ಕೆಳಗಡೆ ಅದನ್ನು ಒಣಗಿ ಹಾಕಬೇಕು. ನಾಚಿಕೆ ಬಂದು ಒಬ್ಬರ ಬಟ್ಟೆ ಒಳಗಡೆ ಇನ್ನೊಂದು ಮುಟ್ಟಿನ ಬಟ್ಟೆನ ಒಣಗಿ ಹಾಕೋದಲ್ಲ. ಯಾಕೆ ಅಂದರೆ ಮುಟ್ಟಿನ ಬಟ್ಟೆ ಇನ್ನೊಂದು ಸಲ ಉಪಯೋಗಿಸೋಕ್ಕೆ ತುಂಬ ಡ್ರೈ ಆಗಿರಬೇಕು, ಒದ್ದೆ ಆಗಿರಬಾರ್ದು, ಅದು ಒಣಗಿರಬೇಕು. ಆಗಲೇ ನಾವು ಮುಟ್ಟಿನ ಬಟ್ಟೆನ ಮತ್ತೊಂದು ಸರಿ ಉಪಯೋಗಿಸೋಕ್ಕೆ ಬರುವಂಥದ್ದು. ಸೊ ಈಗ ತುಂಬ ಉತ್ಪನ್ನಗಳು ನಮ್ಮ ಮಾರುಕಟ್ಟೆಯಲ್ಲಿ ಬರ್ತಾ ಇದೆ. ಬರೀ ಒಂದು ಪ್ಲಾಸ್ಟಿಕ್ ಪ್ಯಾಡ್ ಅಂತಲೇ ಅಲ್ಲ, ತುಂಬಾ ಉತ್ಪನ್ನಗಳು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ಮೆನ್ಸ್ಟ್ರಲ್ ಕಪ್ ಅಂತ ಇದೆ. ಇದು ಮೆನ್ಸ್ಟ್ರಲ್ ಕಪ್ ಅಂತ ಹೇಳ್ತೀವಿ ನೋಡಿ. ಇದು ನಮ್ಮ ಟೀ ಕಪ್ ಥರ. ಇದನ್ನು ಹೇಗೆ ಹಾಕ್ಕೋಬೇಕು, ಆಮೇಲೆ ಹೇಗೆ ಉಪಯೋಗಿಸ್ಬೇಕು, ಇದನ್ನು ಯಾವ ರೀತಿ ಟೇಕ್ ಕೇರ್ ಮಾಡಬೇಕು, ಅದನ್ನೆಲ್ಲ ವೀಡಿಯೋನಲ್ಲಿ ಆಮೇಲೆ ನಾನು ತೋರಿಸ್ತೀನಿ. ಸೊ ಮೆನ್ಸ್ಟ್ರಲ್ ಕಪ್ಸ್ ಅಂತ ಇದೆ. ಅದಾದಮೇಲೆ ರೀಯೂಸಬಲ್ ಪ್ಯಾಡ್ಸ್ ಅಂತ, ಮತ್ತೆ ಮರುಬಳಕೆ ಮಾಡಬಹುದಾದಂತಹ ರೀಯೂಸಬಲ್ ಪ್ಯಾಡ್ಸ್. ಇದನ್ನು ತಣ್ಣೀರಲ್ಲಿ ತೊಳಿಬೇಕು. ಬಿಸಿಲಿನ ಕಿರಣಗಳ ಕೆಳಗಡೆ ನಾವು ಅದಕ್ಕೆ ಆರು ಹಾಕಬೇಕು. ಕಾರಣ ಏನು? ಯಾಕೆ ಪ್ಲಾಸ್ಟಿಕ್ ಪ್ಯಾಡ್ಸ್ ಎಲ್ಲನೂ ಬೇಡ ಅಂತ ಇದ್ದೀನಿ, ಮೆನ್ಸ್ಟ್ರಲ್ ಕಪ್ಸ್ ಉಪಯೋಗಿಸಿ ಮತ್ತು ಮೆನ್ಸ್ಟ್ರಲ್ ರೀಯೂಸಬಲ್ ಪ್ಯಾಡ್ಸ್ ಉಪಯೋಗಿಸಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಆಗಲೇ ಹೇಳ್ದಂಗೆ 355 ಮಿಲಿಯನ್ ಹುಡುಗಿಯರು ಮತ್ತು ಹೆಂಗಸರಿಗೆ ಮುಟ್ಟಾಗ್ತಾ ಇದೆ. ಅವಳು 9-12 ವರ್ಷದಲ್ಲಿ ಫಸ್ಟ್ ಟೈಮ್ ಮುಟ್ಟಾದರೆ 50 ವರ್ಷಗಳ ಕಾಲ ಅವಳು ಮುಟ್ಟಾಗ್ತಾಳೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಒಂದು ಹುಡುಗಿಗೆ ಇಡೀ ಜೀವಿತಾವಧಿಯಲ್ಲಿ 72,000 ಪ್ಯಾಡ್ಗಳು ಬೇಕು. ನಿಮಗೇನಾದರೂ ಐಡಿಯಾ ಇದೆಯಾ? ನೀವೇನಾದರೂ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಅದನ್ನು ಡಸ್ಟ್ಬಿನ್ ಒಳಗಡೆ ಹಾಕಾದ್ಮೇಲೆ ಅದು ಏನಾಗ್ತಾ ಇದೆ ಅಂತ? ಪ್ಯಾಡ್ಸ್ಗೆ ಅಸಹ್ಯ, ನಮಗಿಷ್ಟ ಇಲ್ಲ, ನಾವು ಅದನ್ನು ಮನೇಲಿ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಏನು ಮಾಡ್ತೀವಿ? ಈ ಥರ ನ್ಯೂಸ್ ಪೇಪರಲ್ಲಿ ಸುತ್ತಬಿಟ್ಟು ಡಸ್ಟ್ಬಿನ್ ಹಾಕ್ಬಿಡ್ತೀವಿ, ಅದ್ರ ಬಗ್ಗೆ ಮರ್ತು ಹೋಗ್ಬಿಡ್ತೀವಿ. ಆದರೆ ಏನಾಗ್ತಾ ಇದೆ ಅಂತಂದರೆ, ಯಾವುದನ್ನು ರೀಸೈಕಲ್ ಮರುಬಳಕೆ ಮಾಡೋಕ್ಕೆ ಆಗಲ್ವೋ ಅಂತಹ ಪದಾರ್ಥಗಳನ್ನ ತೊಗೊಂಡೋಗಿ ಸಮುದ್ರಕ್ಕೆ ಎಸಿತಾ ಇದ್ದಾರೆ. ಆ ಸಮುದ್ರದಲ್ಲಿ ಇರುವಂತಹ ಜಲಚರ ಪ್ರಾಣಿಗಳು ಅದನ್ನು ತಿಂತಾ ಇವೆ. ಅದೇ ಪ್ರಾಣಿಗಳನ್ನ ನೀವು ತಿಂತೀರಾ. ಸೊ ಇಂಡೈರೆಕ್ಟ್ಲಿ ನೀವು ಉಪಯೋಗಿಸಿರೋ ಪ್ಯಾಡನ್ನು ನೀವೇ ತಿಂತಾ ಇದ್ದೀರಾ. ಆಮೇಲೆ ಈ ಒಂದು ಪ್ಲಾಸ್ಟಿಕ್ ಪ್ಯಾಡ್ ಮಣ್ಣಿನಲ್ಲಿ ಬೆರೆತು ಜೈವಿಕ ಅಂಶ ಹೊಂದಕ್ಕೆ ಒಂದು ಪ್ಯಾಡ್ಗೆ 450 ವರ್ಷ ಬೇಕು. ಹಾಗೆಯೇ
355 ಮಿಲಿಯನ್ ಹೆಂಗಸರು, ಮಕ್ಕಳು, ಮುಂದೆ ಮುಟ್ಟಾಗೋರು, ಅವ್ರು ಎಲ್ಲರೂ ಈ ಥರ ಪ್ಲಾಸ್ಟಿಕ್ ಪ್ಯಾಡನ್ನು ಉಪಯೋಗಿಸ್ಕೊಂಡು ಕೂತ್ಕೊಂಡ್ರೆ ನಮ್ಮದು ಇದನ್ನು, ನಮ್ಮ ಪ್ಲ್ಯಾನೆಟನ್ನು ಪ್ಲ್ಯಾನೆಟ್ ಅಂತ ಕರಿಬೇಕು, ಬ್ಲೂ ಪ್ಲ್ಯಾನೆಟ್ ಅಲ್ಲ. ನಮ್ಮ ಪ್ಲ್ಯಾನೆಟನ್ನು, ನಮ್ಮ ಭೂಮಿನ ಏನಂತ ಕರಿತೀವಿ ಇಂಗ್ಲೀಷಲ್ಲಿ? ಬ್ಲೂ ಪ್ಲ್ಯಾನೆಟ್ ಅಂತ ಕರಿತೀವಿ. ಯಾಕೆ ಅಂದರೆ ಬಾಹ್ಯಾಕಾಶದಿಂದ ನೀಲಿ ಕಲರ್ ಕಾಣುತ್ತೆ ಅಂತ. ಆದರೆ ಪ್ಯಾಡ್ಸ್ ಫುಲ್ಲು ಆಗಿಬಿಟ್ರೆ ಆ ಭೂಮಿನ ಏನಂತ ಕರಿತೀವಿ? ಪ್ಲ್ಯಾನೆಟ್ ಅಂತ ಕರಿಬೇಕಾಗತ್ತೆ. ಆದ್ದರಿಂದ ಈ ಪ್ಲಾಸ್ಟಿಕ್ ಪ್ಯಾಡ್ಸ್ ಬದಲು ಬೇರೆ ಉತ್ಪನ್ನಗಳು ಇದೆ ಮಾರ್ಕೆಟಲ್ಲಿ, ಅದನ್ನು ಉಪಯೋಗಿಸೋಕ್ಕೆ ಶುರು ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಪ್ಯಾಡ್ಸ್ ಆಯಿತು, ಆಮೇಲೆ ಪೀರಿಯಡ್ ಮುಟ್ಟಿನ ಬಣ್ಣ ಆಯಿತು, ಪ್ರತಿಯೊಂದು ಆಯಿತು. ಈಗ ಕೆಲವು ಅಂಧವಿಶ್ವಾಸದ ಬಗ್ಗೆ ಮಾತಾಡೋಣ. ಏನದು ವಿಶ್ವಾಸ ನಾವು ನಂಬಿಕೊಂಡಿರೋ ಅಂಥದ್ದು? ಫಸ್ಟ್ ಆಫ್ ಆಲ್, ಅಂಧವಿಶ್ವಾಸ ಹುಟ್ಟಿದ ಹೆಂಗೆ ಅಂತ ನಿಮಗೆ ಹೇಳ್ತೀನಿ. ನಮ್ಮ ಹೆಂಗಸರು, ದೊಡ್ಡ ಹೆಂಗಸರು, ವಯಸ್ಸಾದ ಹೆಂಗಸರಿಗೆ ಮುಟ್ಟಿನ ಸಂದರ್ಭದಲ್ಲಿ ಆಗೋ ಅಂತಹ ದೈಹಿಕ ತೊಂದರೆಗಳು ಗೊತ್ತಿತ್ತು. ಹೊಟ್ಟೆ ನೋವುತ್ತೆ, ಕಾಲು ನೋವುತ್ತೆ, ತಲೆ ನೋವುತ್ತೆ, ವಾಂತಿ ಬರೋ ಥರ ಆಗುತ್ತೆ, ಕೆಲಸ ಮಾಡೋಕ್ಕೆ ಮೂಡಿರಲ್ಲ, ಆಮೇಲೆ ಯಾರ ಜೊತೆನೂ ಮಾತಾಡೋಕ್ಕೆ ಮೂಡಿರಲ್ಲ ಅಂತ ಇದೆಲ್ಲ ಗೊತ್ತಿತ್ತು. ಅದಕ್ಕೆ ಅವ್ರೇನು ಮಾಡಿದ್ರು, ಮನೇಲಿರೋ ಪುಟ್ಟ ಹೆಣ್ಣು ಮಕ್ಕಳು ಮುಟ್ಟಾದರೆ ಒಂದು ಜಾಗದಲ್ಲಿ ಕೂತ್ಕೊಂಡು ರೆಸ್ಟ್ ತೊಗೊಳ್ಳಿ, ಆರಾಮ ಮಾಡಲಿ ಅನ್ನೋ ಉದ್ದೇಶದಿಂದ, ಏನು ಕೆಲಸ ಮಾಡಬೇಡಮ್ಮ, ಅಡುಗೆ ಮನೆಗೆ ಬಂದರೆ ಅಡುಗೆ ಮಾಡಬೇಕಾಗತ್ತೆ, ಸೊ ನೀ ಅಡುಗೆ ಮನೆಗೇ ಬರಬೇಡ ಅಂತಂದರು. ಆದರೆ ಅದನ್ನು ನಾವು ಏನು ಮಾಡಿದ್ದೀವಿ ಅಂದರೆ ಅಂಧವಿಶ್ವಾಸವನ್ನಾಗಿ ಪರಿವರ್ತನೆ ಮಾಡ್ಕೊಂಬಿಟ್ಟು, ಅವಳು ಸ್ನಾನ ಮಾಡಬಾರ್ದು, ದೇವಸ್ಥಾನಕ್ಕೆ ಹೋಗಬಾರ್ದು, ಮಸೀದಿಗೆ ಹೋಗಬಾರ್ದು, ಮಂದಿರ್ಗೆ ಹೋಗಬಾರ್ದು, ಚರ್ಚ್ಗೆ ಹೋಗಬಾರ್ದು, ಅಡುಗೆ ಮನೆಗೆ ಬರಬಾರ್ದು, ಅಡುಗೆ ಮನೇಲಿರೋ ಉಪ್ಪಿನಕಾಯಿ ಮುಟ್ಟಬಾರ್ದು, ಅವಳು ಅಡುಗೆ ಮಾಡಬಾರ್ದು, ಅವಳು ಮಾಡಿರೋದು ತಿಂದರೆ ನಮಗೆ ನಾಯಿ ಜನ್ಮ ಬರುತ್ತೆ, ನರಿ ಜನ್ಮ ಬರುತ್ತೆ. ಆಮೇಲೆ ಬೆಳಗ್ಗೆ ಎದ್ದು ದೊಡ್ಡವ್ರನ್ನ ಮುಖ ನೋಡಬಾರ್ದು, ಮುಟ್ಟಾಗಿರೋ ಒಂದು ಹೆಣ್ಣು. ಇದೆಲ್ಲ ಎಷ್ಟು ಅರ್ಥರಹಿತ ಅಲ್ವಾ? ಹೇಗೆ ನಮಗೆ ಯಾವಾಗಲಾದರೂ ಶೀತ ಆದಾಗ ನೆಗಡಿ ಬರುತ್ತೋ ಅದೇ ರೀತಿ ಪ್ರತಿ ತಿಂಗಳು ಮುಟ್ಟಾಗ್ತೀವಿ. ನೆಗಡಿಗೆ ಬಣ್ಣ ಇಲ್ಲ, ಮುಟ್ಟಿಗೆ ಬಣ್ಣ ಇದೆ, ಅದು ಕೆಂಪು. ಅದನ್ನು ಇಷ್ಟು ದೊಡ್ಡ ಅಂಧವಿಶ್ವಾಸ ಯಾಕೆ ಮಾಡಬೇಕು? ಆಮೇಲೆ ನಾನು ಎಲ್ಲೋ ಒಂದು ಕಡೆ ಕೇಳ್ಪಟ್ಟೆ, ಯಾವುದೋ ಒಂದು ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಒಂದು ಹುಡುಗಿಗೆ ಮುಟ್ಟಾಗಿದೆ, ಅದಕ್ಕೊಂದು 13 ವರ್ಷ. ಆ ಹುಡುಗಿನ ಎಂಥ ಒಂದು ಮನೇಲಿ ಇಟ್ಟಿದ್ದಾರೆ ಅಂದರೆ, ಬರೀ ಊಟ ಮಾಡೋಕ್ಕೆ ಮತ್ತು ಒಂದು ಲೋಟ ನೀರು ಕೊಡೋಕ್ಕೆ ಜಾಗ ಇರೋಷ್ಟು ಒಂದು ಪುಟಾಣಿ ಗುಡಿಸಲಲ್ಲಿ ಇಟ್ಬಿಟ್ಟಿದ್ದಾರೆ. ಆ ಹುಡುಗಿ ಗಾಳಿ ಇಲ್ಲ, ಬೆಳಕಿಲ್ಲ, ಬಿಸಿಲು ಬೀಳ್ತಾನೇ ಇಲ್ಲ. 2 ದಿನ ಆದಮೇಲೆ ಹೋಗಿ ನೋಡಿದ್ರೆ ಆ ಹುಡುಗಿ ಸತ್ತೋಗಿದ್ದಾಳೆ. ಯಾಕೆ? ಅವರೆಲ್ಲ ಅಂದ್ಕೊಂಡ್ರು ಮುಟ್ಟಿಂದ ಸತ್ತೋಗಿದ್ದಾಳೆ ಅಂತ. ಖಂಡಿತ ಅಲ್ಲ. ಬ್ಲೀಡಿಂಗಿಂದನೂ ಸತ್ತೋಗಿಲ್ಲ, ಅವಳು ಊಟ ಇಲ್ಲದೇನೂ ಸತ್ತೋಗಿಲ್ಲ, ಗಾಳಿ ಇಲ್ಲದೆ ಸತ್ತೋಗಿದ್ದಾಳೆ. ಈ ರೀತಿ ಮಾಡಬೇಡಿ ಖಂಡಿತ. ಇವತ್ತು ಜಗತ್ತು ಎಲ್ಲೋ ನಾವು ಮಂಗಳಯಾನಕ್ಕೆ ರೆಡಿ ಆಗ್ತಾ ಇದ್ದೀವಿ, ಮಂಗಳ ಗ್ರಹಕ್ಕೆ ಹೋಗೋಕ್ಕೆ ಹೆಣ್ಣು ಮಕ್ಕಳು ರೆಡಿ ಆಗ್ತಾ ಇದ್ದಾರೆ. ಅಂಥದ್ರಲ್ಲಿ ನೀವು ಈ ಹುಡುಗಿಗೆ ಮುಟ್ಟಾಯಿತು, ಸ್ಕೂಲ್ಗೆ ಹೋಗೋದು ಬೇಡ, ಈ ಹುಡುಗಿಗೆ ಮುಟ್ಟಾಯಿತು, ದೇವಸ್ಥಾನಕ್ಕೆ ಹೋಗೋದು ಬೇಡ, ಈ ಹುಡುಗಿಗೆ ಮುಟ್ಟಾಗಿದೆ, ಆಮೇಲೆ ಇವಳನ್ನು ನಾವು ಯಾರೂ ನೋಡಬಾರ್ದು ಅಂತ ಒಂದು ಗುಡಿಸಲಲ್ಲಿ ಹಾಕ್ಬಿಟ್ರೆ ಆ ಹುಡುಗಿಗೆ ಎಷ್ಟು ಬೇಜಾರಾಗಲ್ವಾ? ಯಾಕೆ ಈ ರೀತಿ ಅಂಧವಿಶ್ವಾಸನ ನಾವು ಪ್ರಾಕ್ಟೀಸ್ ಮಾಡ್ತೀವಿ? ನನಗೆ ಅರ್ಥ ಆಗ್ತಾಯಿಲ್ಲ. ಎಂಥೆಂಥ ದೊಡ್ಡ ಟಿ ವಿಗಳಲ್ಲಿ ಸಿನಿಮಾಗಳನ್ನ ನೋಡ್ತೀರಾ, ಆಮೇಲೆ ಆ ಹುಡುಗಿರು ಎಷ್ಟು ಚೆನ್ನಾಗಿ ಓದಬೇಕು ಅನ್ನೋದನ್ನು ತಿಳ್ಕೊತೀರಾ. ಆದರೆ ಇನ್ನೂ ಈ ಅಂಧವಿಶ್ವಾಸ ನೀವೆಲ್ಲ ಯಾಕೆ ನಂಬ್ಕೊಂಡು ಕೂತಿದ್ದೀರಾ? ಒಂದು ಹುಡುಗಿ ಮುಟ್ಟಾದ್ಲು ಅಂದರೆ ಅದನ್ನು ನಾವು ಸೆಲೆಬ್ರೇಟ್ ಮಾಡೋಣ, ಅಂದರೆ ಒಂದು ಹಬ್ಬ ಥರ ಸಂಭ್ರಮಿಸೋಣ. ಆದರೆ ಅವಳಿಗೆ ನಿರ್ಬಂಧನಗಳನ್ನ ಹಾಕೋದು ಬೇಡ ಅಲ್ವಾ? ಆಮೇಲೆ ದೇವಸ್ಥಾನಕ್ಕೆ ಹೋಗಬಾರ್ದು. ಯಾಕೆ? ದೇವ್ರ ಪಾಪ ತುಂಬ ಒಳ್ಳೆಯವನು, ಅವನು ನಮಗೇನೂ ಅನ್ನಲ್ಲ. ದೇವ್ರು ಎಷ್ಟು ಒಳ್ಳೆಯವನು ಅಂದರೆ, ನೀವು ನೈವೇದ್ಯ ಇಟ್ಟರೂ ಬೈಯಲ್ಲ, ಇಡದೇ ಇದ್ರೂ ಬೈಯಲ್ಲ, ಅವನಿಗೆ ದೀಪ ಹಚ್ಚಿದ್ರೂ ಬೈಯಲ್ಲ, ಹಚ್ಚದೇ ಇದ್ರೂ ಬೈಯಲ್ಲ. ಸೊ ದೇವಸ್ಥಾನಕ್ಕೆ ಹೋಗೋದು ಬಿಡೋದು ನಿಮ್ಮಿಷ್ಟ, ಆದರೆ ಸ್ನಾನ ಕಡ್ಡಾಯವಾಗಿ ಮಾಡಲೇಬೇಕು. ಈಗ ಮುಟ್ಟಿನ ಸ್ವಚ್ಛತೆಯ ಬಗ್ಗೆ ಆಯಿತು. ಈಗ ದಿನನಿತ್ಯದ ಸ್ವಚ್ಛತೆಯನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ. ಪ್ರತಿದಿನ ಕಡ್ಡಾಯವಾಗಿ ಎಲ್ಲರೂ ಸ್ನಾನ ಮಾಡಲೇಬೇಕು. ಬೆಳಗ್ಗೆ ಎದ್ದ ತಕ್ಷಣ ತಲೆ ಬಾಚ್ಕೊಳ್ಳದೆ, ಹಲ್ಲುಜ್ಜದೆ, ಮುಖ ತೊಳ್ಕೊಳ್ಳದೆ ಯಾರೂ ಈಚೆ ಬರಬಾರ್ದು. ಆಮೇಲೆ ನೈಟಿ ಮೇಲೊಂದು ಟವಲ್ಲು, ಅದರ ಮೇಲೊಂದು ದುಪ್ಪಟ್ಟ, ಅದನ್ನೇ ಹಾಕ್ಕೊಂಡು ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಿಬಿಡೋದು. ಆಮೇಲೆ ಊರೆಲ್ಲ ಓಡಾಡೋದು ಮಾಡಬಾರ್ದು. ನೈಟಿ ಅಂದರೆ ಅರ್ಥ ಮಲ್ಕೋಬೇಕಾದ್ರೆ ಮಾತ್ರ ನೈಟಿ ಹಾಕ್ಕೋಬೇಕೇ ವಿನಃ ಮಾರನೇ ದಿನ ವಿ ಡೋಂಟ್ ವಾಂಟ್ ಟು ಸಿ ಯು, ಭಯ ಆಗುತ್ತೆ ನಿಮ್ಮನ್ನು ನೈಟಿಲಿ ನೋಡೋಕ್ಕೆ. ಅದಕ್ಕೆ ನಿಮ್ಮ ಹತ್ರ ಇರುವಂತಹ ಯಾವ ಬಟ್ಟೆ ಇದೆಯೋ, 1000 ರೂಪಾಯಿ, 10,000 ರೂಪಾಯಿ, 20,000 ರೂಪಾಯಿ ಬಟ್ಟೆ ಬೇಕಾಗಿಲ್ಲ. ನಿಮ್ಮ ಹತ್ರ ಯಾವುದಿದೆಯೋ ಒಗೆದು ನೀಟಾಗಿ ಮಡಚಿಟ್ಟಿರೋ ಅಂಥದ್ದು, ಒಳ್ಳೆ ಇಸ್ತ್ರಿ ಆಗಿರೋ ಥರ ಮಡಚಬೇಕು. ಅದು ಒಂದು ಕಲೆ. ಆ ರೀತಿ ಮಡಚಿ ಇಟ್ಟ ಉಡುಪುಗಳನ್ನ ಧರಿಸ್ಬೇಕು. ಅದೇ ರೀತಿ ಬಟ್ಟೆ ಹಾಕೋಬೇಕು. ಆಮೇಲೆ ಚೆನ್ನಾಗಿ ಕಾಣಬೇಕು. ಯಾಕೆ ಚೆನ್ನಾಗಿ ಕಾಣಬೇಕು? ಯಾಕೆ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಸದಾಕಾಲ ಮರ್ಯಾದೆ ಬೇಕಾಗುತ್ತೆ. ಅವನಿಗೆ ಮರ್ಯಾದೆ ತುಂಬ ಇಷ್ಟ. ಅದನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ, ಬಾಜಾರಲ್ಲಿ ಸಿಕ್ಕಲ್ಲ. ಅದು ಹೇಗೆ ಅದರ ನಾವು ಹೇಗೆ ಕಾಣ್ತೀವಿ,
ನಾವು ಯಾವ ರೀತಿ ಕಾಣ್ತೀವಿ, ಯಾವ ರೀತಿ ಬಟ್ಟೆ ಹಾಕ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ಜನ ನಮಗೆ ಮರ್ಯಾದೆ ಕೊಡ್ತಾರೆ. ಆಮೇಲೆ ನಮ್ಮ ಪರಿಸರನ ಚೆನ್ನಾಗಿಟ್ಕೋಬೇಕು, ಕ್ಲೀನಾಗಿ ಇಟ್ಕೋಬೇಕು. ಮನೆ ತುಂಬ ಚೆನ್ನಾಗಿ ಸ್ವಚ್ಛವಾಗಿ ಇಟ್ಕೋಬೇಕು. ಮನೆ ಸ್ವಚ್ಛವಾಗಿದ್ದರೆ ಮನಸ್ಸು ಸ್ವಚ್ಛವಾಗಿರುತ್ತೆ. ಚಿಕ್ಕ ಚಿಕ್ಕ ಮಕ್ಕಳ ಮುಂದೆ ಜಗಳ ಆಡೋದು, ಕೆಟ್ಟ ಮಾತಾಡೋದು, ಕುಡಿಯೋದು, ಸೇದೋದು ಕಡ್ಡಾಯವಾಗಿ ಮಾಡಬಾರ್ದು. ಯಾಕೆಂದರೆ ಇವತ್ತು ನಿಮ್ಮನ್ನು ಅವ್ರು ನೋಡ್ತಾ ಇರೋರು ನಾಳೆ ಅದೇ ರೀತಿ ನಿಮ್ಮನ್ನೂ ಬೈತಾರೆ, ಅದೇ ಅಭ್ಯಾಸಗಳನ್ನ ಕಲ್ತ್ಕೋತಾರೆ. ಆಮೇಲೆ ಯಾವಾಗಲೂ ನಾನು ಮುಂದೆ ಏನು ಮಾಡಲಿ ಅನ್ನೋದನ್ನು ಯೋಚನೆ ಮಾಡಬೇಕು ಮನುಷ್ಯ. ಇಲ್ಲದೆ ಇದ್ದರೆ ನೀವು ಹೇಗಿದ್ದೀರೋ ನಿಮ್ಮ ಮಕ್ಕಳು ಕೂಡ ಅದೇ ರೀತಿ ಇರ್ತಾರೆ. ಆಮೇಲೆ ಹೆಂಗಸರು ಸುಮ್ಮನೆ ಕಟ್ಟೆ ಮೇಲೆ ಕೂತ್ಕೊಂಡು ಹರಟೆ ಹೊಡೆಯೋದಲ್ಲ. ನಾ ಏನು ಮಾಡಲಿ, 4 ದುಡ್ಡು ಸಂಪಾದನೆ ಮಾಡೋಕ್ಕೆ, ಆಮೇಲೆ ಜೀವನದಲ್ಲಿ ಮರ್ಯಾದೆ ತೊಗೊಳ್ಳೋಕ್ಕೆ ನಾನು ಏನು ಕೆಲಸ ಮಾಡಲಿ ಅನ್ನೋದನ್ನು ಯೋಚನೆ ಮಾಡ್ತಾಯಿರಿ. ಬರೀ ಟಿ ವಿ ನೋಡೋದು, ಬರೀ ಅವ್ರಿವ್ರ ಬಗ್ಗೆ ಮಾತಾಡೋದು, ನೈಟಿ ಹಾಕೊಂಡು ಬಿದ್ದು ತಿರುಗೋದು, ಮೊಬೈಲಲ್ಲಿರೋದು, ಫೇಸ್ಬುಕ್ ನೋಡೋದು, ಇನ್ಸ್ಟಾಗ್ರಾಮ್ ನೋಡೋದು, ಆಮೇಲೆ ಬೇಡದೇ ಇರೋ ಮಾತಾಡೋದು. ನಾನು ಹಿಂಗೆ, ನಾನು ಹಾಗೆ, ನಂಗೆ ಅವ್ರಿಗೆ ಗೊತ್ತು, ನಂಗೆ ಇವ್ರಿಗೆ ಗೊತ್ತು. ನಿಮಗೆ ಯಾರೂ ಗೊತ್ತಿಲ್ಲ, ಯಾರೂ ನಿಮಗೆ ಸಹಾಯನೂ ಮಾಡಲ್ಲ. ಬರೀ ಜಂಬ ಹೊಡ್ಕೊಂಡು ತಿರುಗೋದು. ಟೈಮ್ ವೇಸ್ಟ್ ಮಾಡಬೇಡಿ. ಆಮೇಲೆ ಈ ವಿಡಿಯೋನ ಅಕಸ್ಮಾತ್ ಗಂಡಸರು ಕೇಳ್ತಾ ಇದ್ದರೆ ಖಂಡಿತ ನಿಮ್ಮಲ್ಲಿ ಒಂದು ವಿನಂತಿ. ಅದು ಏನು ಅಂತಂದರೆ, ಮುಟ್ಟು ಮತ್ತು ಮುಟ್ಟಿನ ಸ್ವಚ್ಛತೆಯ ಬಗ್ಗೆ ಗಂಡಸಿಗೂ ತಿಳಿದಿರಬೇಕು. ಯಾಕೆ ತಿಳಿದಿರಬೇಕು ಅಂತಂದರೆ, ಯಾವ ಗಂಡಸಿಗೆ ತನ್ನ ಹೆಂಡತಿ, ತಾಯಿ, ಅಕ್ಕ, ತಂಗಿ, ಮಗಳು ಮುಟ್ಟಿನ ಸಮಸ್ಯೆಯ ಬಗ್ಗೆ ಗೊತ್ತಿರುತ್ತೋ ಅಂತಹ ಗಂಡಸಿಗೆ ಅವನ ಪರ್ಸ್ನಲ್ ರಿಲೇಷನ್ಶಿಪ್ ಅಂದರೆ ಸಂಬಂಧ ತುಂಬ ಚೆನ್ನಾಗಿರುತ್ತೆ. ಹೆಂಡತಿಗೆ ಹೊಟ್ಟೆ ನೋವ್ತಾ ಇದೆ ಇವತ್ತು, ಬೇಡಪ್ಪ ಅವಳು ಅಡುಗೆ ಮಾಡೋದು ಬೇಡ ಅಂತ ನೀವು ಅವಳಿಗೆ ಹೇಳಿದಾಗ, ಮಗಳಿಗೆ ನೋಡಮ್ಮ ಇವತ್ತೇನು ಕೆಲಸ ಮಾಡಬೇಡ, ನಿಂಗೆ ಹೊಟ್ಟೆ ನೋವ್ತಾ ಇದೆ, ಆರಾಮಾಗಿ ಕೂತ್ಕೋ ಅಂತ ನೀವು ಹೇಳಿದಾಗ ಅವ್ರಿಗೆ ನೀವು ತುಂಬ ಇಷ್ಟ ಆಗ್ಬಿಡ್ತೀರ. ಆಮೇಲೆ ಮನೆ ಒಡೆಯ ಈ ಥರ ಹೇಳಿದಾಗ ಅವಳಿಗೆ ಒಂಥರ ಸಮಾಧಾನ ಆಗುತ್ತೆ. ಓಕೆ, ನನ್ನ ಗಂಡ ಮುಟ್ಟಿನ ಸ್ವಚ್ಛತೆ, ಮುಟ್ಟಿನ ಬಗ್ಗೆ ತಿಳ್ಕೊಂಡಿದ್ದಾನೆ. ಆ್ಯಂಡ್ ಶಿ ಕ್ಯಾನ್ ಬ್ಲೀಡ್ ವಿತ್ ಪ್ರೈಡ್. ಆಮೇಲೆ ಜೆಂಡರ್ ಈಕ್ವಾಲಿಟಿ ಅಂತ ಕರಿತೀವಿ. ಹೆಣ್ಣು ಗಂಡು ಎರಡೂ ಒಂದೇ ಅಂತ. ಅದು ಯಾವಾಗ ಸಾಧ್ಯ ಆಗುತ್ತೆ? ಯಾವಾಗ ನಮ್ಮ ದೇಶದ ಎಲ್ಲ ಹೆಣ್ಣು ಮಕ್ಕಳು ಸ್ಕೂಲ್ಗೆ ಹೋಗ್ತಾರೋ, ಯಾವಾಗ ನಮ್ಮ ದೇಶದ ಎಲ್ಲ ಹೆಣ್ಣು ಮಕ್ಕಳು ಮುಟ್ಟಿನ ಬಗ್ಗೆ ಖುಲ್ಲಂಖುಲ್ಲವಾಗಿ ಒಂದು ಗಂಡಸಿನ ಜೊತೆ ಮಾತಾಡ್ತಾನೋ ಆಗ ಅದು ಜೆಂಡರ್ ಈಕ್ವಾಲಿಟಿ, ಲಿಂಗ ಭೇದ ನೀತಿಗೆ ಮೊದಲನೆಯ ಬಾಗಿಲು. ಸೊ ಆದ್ದರಿಂದ ನಿಮ್ಮೆಲ್ಲ ಗಂಡಸರಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ, ಏನು ಅಂತಂದರೆ ಮುಟ್ಟಿನ ಸ್ವಚ್ಛತೆಯ ಬಗ್ಗೆ ನೀವು ಸಾಕಷ್ಟು ನಿಮಗೆ ಸಾಧ್ಯ ಆದಷ್ಟು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಆಮೇಲೆ ಈ ವಿಡಿಯೋನ ಏನಾದರೂ ಪುಟಾಣಿ ಮಕ್ಕಳು ನೋಡ್ತಾ ಇದ್ದರೆ ನಿಮಗೊಂದು ಪುಟ್ಟ ಸಂದೇಶ ಹೇಳ್ತೀನಿ. ಆಕಾಶ ಮುಟ್ತೀನಿ ಅಂತ ಹೇಳ್ಕೋಬೇಕು. ಆಕಾಶ ಮುಟ್ಟಕ್ಕೆ ಸಾಧ್ಯ ಇಲ್ಲ ಗೊತ್ತು, ಅಟ್ಲೀಸ್ಟ್ ರೂಮಲ್ಲಿರೋ ಫ್ಯಾನ್ ಆದರೂ ಮುಟ್ತೀವಿ ಅಲ್ವಾ. ಆಮೇಲೆ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣೋದರ ಜೊತೆಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ನೀವು ತಿಳ್ಕೋಬೇಕು, ಚೆನ್ನಾಗಿ ಓದಬೇಕು, ಪುಸ್ತಕಗಳನ್ನ ಓದಬೇಕು. ಯಾವ ಪುಸ್ತಕ? ನಿಮ್ಮ ಪಠ್ಯ ಪುಸ್ತಕನ ಬಿಟ್ಟು ಗ್ರಂಥಾಲಯದಲ್ಲಿ ಸಿಗುವಂತಹ ಒಳ್ಳೊಳ್ಳೆ ಕುವೆಂಪು ಅವ್ರ ಬಗ್ಗೆ ಓದಬೇಕು, ಮತ್ತು ಕಲಾಂ ಅವ್ರ ಬಗ್ಗೆ ಓದಬೇಕು, ನಾರಾಯಣ ಮೂರ್ತಿ ಅವ್ರ ಬಗ್ಗೆ ಓದಬೇಕು, ಸುಧಾಮೂರ್ತಿ ಅವ್ರ ಬಗ್ಗೆ ಓದಬೇಕು. ಅವರು ನಿಮಗೆ ಆದರ್ಶ ಪ್ರಿಯರು. ಒಬ್ಬ ಆದರ್ಶ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇರಲೇಬೇಕು. ಮನುಷ್ಯನಿಗೆ ಕಣ್ಣಿಲ್ಲದೆ ಇದ್ರೂ ಪರವಾಗಿಲ್ವಂತೆ, ಆದರೆ ಗುರಿ ಇಲ್ಲದೆ ಇದ್ದರೆ ಬಹಳ ಕಷ್ಟ ಅಂತೆ, ಅವನು ಜೀವನ ಮಾಡೋಕ್ಕಾಗಲ್ವಂತೆ. ಆದ್ದರಿಂದ ಎಷ್ಟು ಆಸೆಗಳಿದೆಯೋ ಅಷ್ಟು ದೊಡ್ಡ ದೊಡ್ಡ ಗುರಿಗಳನ್ನ ಇಟ್ಕೊಳ್ಳಿ. ಮನುಷ್ಯನಿಗೆ 2 ಗುರಿ ಮುಖ್ಯ, ಒಂದು ಕಷ್ಟದ ಗುರಿ, ಒಂದು ಸುಲಭದ ಗುರಿ. ಒಂದು ಚಿಕ್ಕ ಸುಲಭವಾದ ಗುರಿ, ಆ ಸುಲಭವಾದ ಗುರಿನ ಮುಟ್ಟಿದಾಗ 2ನೇ ದೊಡ್ಡ ಗುರಿ, ಕಷ್ಟವಾದ ಗುರಿನ ತಲುಪಕ್ಕೆ ನಿಮಗೆ ಸಹಾಯ ಮಾಡುತ್ತದು, ಕಾನ್ಫಿಡೆನ್ಸ್ ಕೊಡುತ್ತೆ. ಹೌದು, ಧೈರ್ಯ ನೀಡುತ್ತೆ, ನಾನು ಮಾಡಬಲ್ಲೆ ಅನ್ನುವಂಥ ಒಂದು ಧೈರ್ಯ ಕೊಡುತ್ತೆ. ಅದೇ ರೀತಿ ಆದರ್ಶ ವ್ಯಕ್ತಿಗಳು ಕೂಡ ತುಂಬಾ ಮುಖ್ಯ ಆಗ್ತಾರೆ. ನಮ್ಮ ಕೆಲಸನ ನಾವೇ ಮಾಡ್ಕೋಬೇಕು. ಆಮೇಲೆ ನಮ್ಮ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಏನು ಹೇಳ್ತಾರೆ ಗೊತ್ತಾ, ನಮಗೆ ಏನು ಇಷ್ಟನೋ ಅದನ್ನೇ ಓದಬೇಕಂತೆ. ಯಾಕೆ ಅಂದರೆ ನಮ್ಮ ದೇಶದಲ್ಲಿರೋ 80% ವಿದ್ಯಾರ್ಥಿಗಳಿಗೆ ದೇ ಆರ್ ಜಾಬ್ಲೆಸ್, ಕೆಲಸನೇ ಇಲ್ಲ. ಯಾಕೆ ಅಂದರೆ ಅವ್ರು ಓದೋದೇ ಒಂದು, ಮಾಡೋದೇ ಇನ್ನೊಂದು ಕೆಲಸ. ಆದ್ದರಿಂದ ನಮ್ಗೆ ಏನು ಇಷ್ಟ ಇಲ್ವೋ ಅದನ್ನು ಮಾಡದೇ ಇದ್ದರೆ, ನಮಗೇನು ಇಷ್ಟ ಅದನ್ನು ಮಾಡು ಅಂತ ಎಲ್ಲರೂ ಫೋರ್ಸ್ ಮಾಡ್ತಾಯಿದ್ರೆ ನಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಬರಲ್ಲ. ಆದ್ದರಿಂದ ನಮಗೇನು ಇಷ್ಟನೋ ಅದನ್ನೇ ಓದಬೇಕು, ಅದನ್ನೇ ಮಾಡಬೇಕು. ಅಜ್ಜಿ ಹೇಳಿದ್ಲು ಡಾಕ್ಟ್ರ್ ಆಗು, ತಾತ ಹೇಳ್ದ ಇದಾಗು, ಲಾಯರ್ ಆಗು. ನೋ, ನಿನ್ನ ಮನಸ್ಸು ನಿನಗೆ ಏನು ಹೇಳುತ್ತೋ ಅದನ್ನೇ ಆಗು. ಆಮೇಲೆ ನಾವೆಲ್ಲರೂ ನಮ್ಮನ್ನು ತುಂಬ ಇಷ್ಟಪಟ್ಕೋಬೇಕು. ವಿ ಮಸ್ಟ್ ಲವ್ ಅವರ್ ಸೆಲ್ವ್ಸ್. ನಾವು ಯಾವಾಗ ನಮ್ಮನ್ನು ಇಷ್ಟಪಡ್ತೀವಿ, ನಮ್ಮನ್ನು ಪ್ರೀತಿಸ್ತೀವಿ, ಆಗ ಬೇರೆಯವ್ರನ್ನ ಪ್ರೀತಿಸೋಕ್ಕೆ ನಮಗೆ ಹುರುಪು ಬರುತ್ತೆ. ಅರ್ಥ ಆಯ್ತಾ ಮಕ್ಕಳ? ಯಾವತ್ತೂ ಗುರಿ ಇಟ್ಕೊಳ್ಳೋದು ಬಹಳ ಮುಖ್ಯ.
ನೀವೆಲ್ಲರೂ ಈ ಮಾತನ್ನು, ನಾನು ಇಷ್ಟೊತ್ತು ಆಡಿದ ಈ ಮಾತನ್ನು ಕೇಳಿದ್ರಿ, ನನಗೆ ತುಂಬ ಸಂತೋಷ ಆಯಿತು. ಎಲ್ಲೋ ಒಂದು ಕಡೆ ಆಸೆ, ನಾನು ಹೇಳಿದ್ರಲ್ಲಿ ಒಂದು ಸ್ವಲ್ಪನಾದರೂ ನಿಮಗೆ ಅರ್ಥ ಆಗಿದೆ, ನೀವು ಇನ್ನೊಂದು 4 ಜನಕ್ಕೆ ಹೇಳ್ತೀರಾ ಅಂತ ಆಸೆ ಪಡ್ತೀನಿ. ಧನ್ಯವಾದ.